ಹಲೋ, ಕೇಳಿಸ್ತದೆ ಎಲ್ರಿಗೂ? ಎಸ್ ಸರ್. ಓಕೆ, ಸರ್ ಮಧ್ಯದಲ್ಲಿ ಗಲಾಟೆ ಮಾಡಬಾರ್ದು. ಇಲ್ಲಿ ಗೊತ್ತಾಗುತ್ತೆ, ತೆಗೆದಾಕ್ತೀನಿ. ರಿಮೂವ್ ಮಾಡ್ಬಿಟ್ರೆ ಹೊರಟೋಗ್ತೀರಾ. ಓಕೆ, ಇದು ನಿಮ್ಮ ಸಿಲೆಬಸ್ ಅಲ್ಲಿ ಫಸ್ಟ್ ಚಾಪ್ಟರ್. ಇಟ್ ಇಸ್ ದ ಫಸ್ಟ್ ಯೂನಿಟ್ ಆಸ್ ಪರ್ ಯುವರ್ ಪ್ರಿಸ್ಕ್ರೈಬ್ಡ್ syllabus called underwriting of shares. Here, underwriting of shares means issue of shares by a company to the general public through the mediators or agents. You know, basically in case of companies, there are two types called private companies and public companies. Private companies are not eligible for the issue of shares to the general public. ಖಾಸಗಿ ಕಂಪನಿಗಳು ಶೇರ್ಸ್ ಅನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತೆ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ದೆನ್ ಓನ್ಲಿ ದ ಪಬ್ಲಿಕ್ ಕಂಪನೀಸ್ ಆರ್ ಎಲಿಜಿಬಲ್ ಫಾರ್ ಇಶ್ಯೂ ಆಫ್ ಶೇರ್ಸ್ ಇನ್ ದ ಪಬ್ಲಿಕ್. ಅದಲ್ವಾ? ಸಾರ್ವಜನಿಕ ಕಂಪನಿಗಳು, ಖಾಸಗಿ ಇಲ್ಲ, ಸಾರ್ವಜನಿಕ ಕಂಪನಿಗಳು ತಮ್ಮ ಶೇರ್ಸ್ ಅನ್ನ ಅವರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, so at the time of formation of public companies especially, they have to get a business commencement certificate to commence their business activities. ಅದೊಂದು ಕಂಪನಿ ಆಗಿರ್ಬೋದು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಪಬ್ಲಿಕ್ ಕಂಪನಿ ಅಂತಂದ್ಮೇಲೆ ಅವರ ಕೆಲಸಗಳನ್ನ ಅವರು ಪ್ರಾರಂಭ ಮಾಡಬೇಕಾದರೆ 4ನೇ ಹಂತ ಏನು, ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೋಬೇಕಾಗುತ್ತೆ. ಓಕೆ, obtaining the business commencement certificate is applicable only to the public companies. To obtain that business commencement certificate, being the public companies, they need to satisfy one condition, that is, they have to subscribe minimum subscription. ಆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ಸ್ ಅನ್ನತಕ್ಕಂಥ ಒಂದು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಏನು, ಆ ಕಂಪನಿ ಎಷ್ಟು ಶೇರ್ಸ್ ಅನ್ನ ಇಶ್ಯೂ ಮಾಡಲಿಕ್ಕೆ ರೆಸೊಲ್ಯೂಷನ್ ಮಾಡ್ಕೊಂಡಿರುತ್ತೆ, ಔಟ್ ಆಫ್ ದ issued capital, they have to subscribe minimum 5% within. ಅರವಿಂದ ಡ್ರಾಯಿಂಗ್ ಮಾಡ್ತಾ ಇದೀಯಾ? ತೆಗಿ ಬಸದು. ಅರವಿಂದ್ ಕ್ಲಾಸಲ್ಲಿ ಇರ್ಬೇಕಾ, ಹೋಗ್ಬೇಕಾ ಆಚೆಗೆ? They have to obtain minimum subscription within the limited time of called 6 months. In case if the public companies are unable to obtain the minimum subscription within 6 months, their incorporation is deemed to be seized. Okay, ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಆ ರಿಜಿಸ್ಟ್ರೇಷನ್ಸ್ ಅನ್ನ ಏನ್ ಮಾಡುತ್ತೆ, ಇದು ಕಂಪನಿ ಆಕ್ಟ್ ಪ್ರಕಾರ ಅದನ್ನ ವಜಾ ಮಾಡ್ಬಿಡ್ತಾರೆ. ಸೊ therefore the public companies which are unable to subscribe the minimum subscription within the prescribed time, they are going to get the help of underwriters. ಇದಲ್ವಾ? ಪಬ್ಲಿಕ್ ಕಂಪನಿಯವರು ಅವರು ಏನು ಕ್ಯಾಪಿಟಲ್ ಅನ್ನ ಲಿಮಿಟ್ ಟೈಮ್ನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಅಷ್ಟು ಕ್ಯಾಪಿಟಲ್ ಅನ್ನು ಅವರು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಾಗ ಅಂತ ಕಂಪನಿಯವರು ಏನ್ ಮಾಡ್ತಾರೆ, ಈ ಕಂಪನಿ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಮೀಡಿಯೇಟರ್ಸ್ ಅಂತ ಏನೇ ಈ ಬ್ರೋಕರ್ಸು, ಏಜೆಂಟ್ಸು, ಬುಲ್ಸು, ಬಿಯರ್ಸ್ ಅಂತ ನೀವು ಕರಿತಾ ಇದ್ರಲ್ವಾ, ಅವರ ಸಪೋರ್ಟ್ ಅನ್ನು ತೆಗೆದುಕೊಳ್ತಾರೆ. ಓಕೆ, ಸೊ ದ ಪಬ್ಲಿಕ್ ಕಂಪನಿ ಹೂಸ್ ಸಪೋರ್ಟ್ ಈಸ್ ಗೆಟಿಂಗ್ ಫಾರ್ ದ ಇಶ್ಯೂ ಆಫ್ ಶೇರ್ಸ್, ದೋಸ್ ಪೀಪಲ್ಸ್ ಆರ್ ಕಾಲ್ಡ್ ಆಸ್ ಅಂಡರ್ರೈಟರ್ಸ್. ಅದಕ್ಕೆ ಅಂಡರ್ರೈಟರ್ಸ್ ಅಂದ್ರೆ ಏಜೆಂಟ್ಸ್ ಅಷ್ಟೇ, ದೋಸ್ ಹೂ ಆರ್ ಗೋಯಿಂಗ್ ಟು ಸಪೋರ್ಟ್ ದ ಕಂಪನಿ ಇನ್ ದ issue of shares. Okay, so the people who are going to assist the company in the issue of shares are called as underwriters for their risk. ಅವರೇನು ಕಂಪನಿ ಪರವಾಗಿ ಶೇರ್ಸ್ ಅನ್ನ ಮಾರಾಟ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ದ ಕಂಪನಿ ಅವರು ಅವ್ರಿಗೆ ಒಂದು ಸಂಭಾವನೆಯನ್ನ ಕೊಡ್ತಾರೆ. ವಾಟ್ ದ ರೆಮ್ಯುನರೇಷನ್ ವಿಚ್ ಇಸ್ ಟು ಬಿ ಗಿವನ್ ಬೈ ದ ಪಬ್ಲಿಕ್ ಕಂಪನಿ ಟು ಇಟ್ಸ್ ಅಂಡರ್ರೈಟರ್ಸ್ ಇಸ್ ಕಾಲ್ಡ್ as underwriting commission. Okay, the people who are going to assist the company in the issue of shares is called as underwriters. And one more condition is that they have to enter into an agreement. Okay, ಕಂಪನಿಯಲ್ಲಿ ನೋಡಪ್ಪ, ನಿಮ್ಮ ಕಂಪನಿ ಶೇರ್ಸ್ ಇಷ್ಟು ಶೇರ್ಸ್ ಅನ್ನು ನಾವು ಮಾರಾಟ ಮಾಡ್ಕೊಡ್ತೀವಿ ಅಂತ ಯಾರು
ಅಂಡರ್ ರೈಟರ್ಸ್ ಕಂಪನಿ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ರೆ ಮಾತ್ರನೇ ಅವರನ್ನ ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಇನ್ ಕೇಸ್ ಇಫ್ ದೇರ್ ಆರ್ ಸಮ್ ಪೀಪಲ್ಸ್ who are going to assist the company in the issue of shares, but they won't enter into an agreement with the company. Okay, so ಕಂಪನಿ ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಳ್ತಾರೆ. ಅವರು ನಾವು ಇಷ್ಟು ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಳ್ತೀವಿ ಅಂತ ಒಂದು ಒಪ್ಪಂದ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಲ್ಲ. ಆ ಮಾಡ್ಕೊಳ್ಳೋದಿದ್ರೆ ಅವ್ರನ್ನ ಏನ್ ಕರಿತೀವಿ ನಾವು ಬ್ರೋಕರ್ಸ್ ಅಂತ ಕರಿತೇವೆ. ಓಕೆ, ಸೊ ದ ಮೀಡಿಯೇಟರ್ who enters into an agreement with the company for the issue of specified number of shares are called as underwriters, and the group of persons who are going to assist the company in the course of issue of shares without entering into an agreement, they are to be called as a broker. Okay, even to the brokers also the company is going to pay the remuneration. ಅವರು ಅವ್ರ ಕಷ್ಟಕ್ಕೆ ಏನೋ ಒಂದಷ್ಟು ಕೂಲಿಯನ್ನು ಕೊಡ್ತಾರೆ. The remuneration which is payable by the company to the brokers is called as a brokerage. ಬ್ರೋಕರ್ಸ್ ಕೊಡ್ತಕ್ಕಂಥದ್ದು ಬ್ರೋಕರೇಜ್ ಆಗುತ್ತೆ, ಅಂಡರ್ ರೈಟರ್ಸ್ ಕೊಡ್ತಕ್ಕಂಥದ್ದು ಅಂಡರ್ ರೈಟಿಂಗ್ ಕಮಿಷನ್ ಆಗುತ್ತೆ. ಓಕೆ, ಸೊ therefore keep in mind the underwriting of shares and also debentures is applicable to only to the public company, and the group of a single person, two or more persons, or any institutions like banks, insurance companies, or otherwise who are going to assist the company in the course of issue of shares for a commission, they are to be called as the underwriters. Okay, and the remuneration payable to the underwriters is called underwriting commission. Okay, next, for the purpose of issue of shares, there are certain regulations imposed by the Companies Act as well as the SEBI, Security Exchange Board of India. Both the institutions have imposed certain conditions for the purpose of issue of shares. The first one is that the underwriters recourse shall be specified in the prospectus. So whenever the company is going to get the assistance of prospector, assistance of the underwriter, that a point of underwriting of shares shall be included in the prospectus of the company. Okay, then the number of shares and debentures underwritten by each of the underwriters shall be disclosed. Means how many shares are to be issued by the company through the underwriters shall also be displayed in the prospectus of the company. Next, underwriting commission cannot be paid unless shares and debentures underwritten are offered to the public. Okay, it means that the commission is payable to the underwriters only when the shares are offered, released to the general public. ಸಾರ್ವಜನಿಕ ಮಾರಾಟಕ್ಕಿಟ್ಟರೆ ಮಾತ್ರನೇ ಕಮಿಷನ್ ಕೊಡ್ತಾರೆ. ಆ ಮಾರಾಟಕ್ಕಿಟ್ಟಿಲ್ಲ ಅಂದ್ರೆ ಅಲ್ಲಿ ಕಮಿಷನ್ ಅಂತಕ್ಕಂಥ ಬರ್ತಕ್ಕಂಥ ದಟ್ ಇಸ್ ದ ಥರ್ಡ್ ಕಂಡೀಷನ್ ಇಂಪೋಸ್ಡ್ ಬೈ ದ Companies Act. The next one is the copy of underwriting agreement shall be filled with the registrar of the company. Not filled, sorry, filed with the company, registrar of the company. ಅಂದ್ರೆ ಕಂಪನಿ ಯಾವ ಅಂಡರ್ರೈಟರ್ ನ ಸಪೋರ್ಟ್ ತಗೊಂಡಿರ್ತಾರೆ, ಅಗ್ರಿಮೆಂಟ್ ಅನ್ನ ಎಷ್ಟು ಶೇರ್ ಅವ್ರ ಕಡೆಯಿಂದ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಅಗ್ರಿಮೆಂಟ್ ಕಾಪೀಸ್ ಅನ್ನ ಆ ಪಬ್ಲಿಕ್ ಕಂಪನಿ ನೋಡಬೇಕು, ರಿಜಿಸ್ಟ್ರಾರ್ಗೆ ಕೊಡಬೇಕು. ಒಂದು ಕಾಪಿನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಫೈಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ನಾನ್ ಕಂಪ್ಲೈನ್ಸ್ ಆಫ್ ಎನಿ ಆಫ್ ದ ಎಬವ್ ಪ್ರಾವಿಷನ್ಸ್ ಈಸ್ ಪನಿಷಬಲ್ ಟು ಈಚ್ ರೆಸ್ಪಾನ್ಸಿಬಲ್ ಆಫ್ಟರ್ ಅಪ್ ಟು ಎ ಮ್ಯಾಕ್ಸಿಮಮ್ ಫೈನ್ ಆಫ್ ₹500. ಓಕೆ, ಅಂಡರ್ ರೈಟಿಂಗ್ ಅಂತಕ್ಕಂಥದ್ದನ್ನ ಪ್ರಾಸ್ಪೆಕ್ಟ್ ಅಲ್ಲಿ ತೋರಿಸಿರ್ಬೇಕು, ಮತ್ತೆ ನಂಬರ್ ಆಫ್ ಅಂಡರ್ ರೈಟರ್ಸ್ ಎಷ್ಟು ಅಂತಕ್ಕಂಥದ್ದನ್ನು ತೋರಿಸಿರ್ಬೇಕು. ಅಂಡರ್ ರೈಟಿಂಗ್ ಕಮಿಷನ್ ಏನು, ಸಾರ್ವಜನಿಕರಿಗೆ ಷೇರುಗಳನ್ನ ಮಾರಾಟ ಮಾಡಲಿಕ್ಕೆ ಬಿಟ್ಟರೆ ಮಾತ್ರ ಕಮಿಷನ್ ಕೊಡಬೇಕಾಗುತ್ತೆ. ಮತ್ತೆ ಅಂಡರ್ ರೈಟಿಂಗ್ ಅಗ್ರಿಮೆಂಟ್ ಏನಿದೆ ಅದನ್ನು ತೆಗೆದುಕೊಂಡೋಗಿ ಏನು ಕಂಪನಿ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಅದನ್ನ ಸಬ್ಮಿಷನ್ ಮಾಡಿರ್ಬೇಕು. ಈ 4 ಕಂಡೀಷನ್ಸ್ ಅನ್ನ ಅಕಸ್ಮಾತ್ ಯಾವುದೇ ಕಂಪನಿಯ ಆಫೀಸರ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಪ್ರೆಸಿಡೆಂಟ್ ಯಾವನೇ ಆಗಿರ್ಲಿ, ರೆಸ್ಪಾನ್ಸಿಬಲ್ ಪರ್ಸನ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ತಲಾ ₹500 ಏನಾಗುತ್ತೆ ಕಂಪನಿ ಆಕ್ಟ್ ಪ್ರಕಾರ ಫೈನ್ ಬೀಳುತ್ತೆ. ನೆಕ್ಸ್ಟ್, ದ ಅಂಡರ್ ರೈಟಿಂಗ್ ಕಮಿಷನ್ ಇಸ್ ಪೇಬಲ್ ಓನ್ಲಿ ವೆನ್ ಇಟ್ ಇಸ್ ಸ್ಪೆಸಿಫೈಡ್ ಇನ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಕಂಪನಿ ಪ್ರಾರಂಭ ಮಾಡಬೇಕಾದ್ರೆ there is a need of 2 important documents called Memorandum of Association and Articles of Association. Okay, ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಇದ್ರ ಬಗ್ಗೆ ಬರೋದಿಲ್ಲ. ಅದು ಅಂಡರ್ ರೈಟಿಂಗ್ ಕಮಿಷನ್ ಬಗ್ಗೆ ಮೆಮೊರಾಂಡಮ್ ಅಲ್ಲಿ ಬರಲ್ಲ, ಅದು ಆರ್ಟಿಕಲ್ಸ್ ಅಲ್ಲಿ ಬರ್ತದೆ. ಆಯ್ತಲ್ವಾ? ಸೊ ಈ ಅಂಡರ್ ರೈಟರ್ಗೆ ಎಷ್ಟು ಕಮಿಷನ್ ಅನ್ನ ಕೊಡ್ತಾರೆ, ಏನು 1%, 2%, 10%, ಎಷ್ಟು ಇರಬಹುದು, ಅವ್ರ ಪ್ರಕಾರ ಅವರ ಇದು ಕಂಪನಿ ರಿಸ್ಕ್ ಅಂಡರ್ ರೈಟರ್ಸ್ ಮಧ್ಯೆ ಏನು ಒಪ್ಪಂದ ಆಗುತ್ತೆ ಅದ್ರ ಪ್ರಕಾರ ಕಮಿಷನ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿ ಎಷ್ಟು ಕಮಿಷನ್ ಕೊಡಬೇಕಾಗತ್ತೆ ಅಂತಕ್ಕಂಥದ್ದನ್ನ ಏನ್ ಮಾಡಬೇಕು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೊದಲೇ ಮೆನ್ಷನ್ ಮಾಡಿರ್ಬೇಕು. ಕಂಪನಿ ರಿಜಿಸ್ಟ್ರೇಷನ್ ಆಗೋದಕ್ಕೆ ಮೊದಲೇ ಆರ್ಟಿಕಲ್ಸ್ ಬಂದಿರಬೇಕು. ನೆಕ್ಸ್ಟ್, ದ ಟೋಟಲ್ ಅಮೌಂಟ್ ಆಫ್ ಅಂಡರ್ ರೈಟಿಂಗ್ ಕಮಿಷನ್ ಅಂಡ್ ಬ್ರೋಕರೇಜ್ ಪೇಡ್ ಆನ್ ದ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ ಶುಡ್ ಬಿ ಶೋನ್ ಇನ್ ದ ಅಸೆಟ್ಸ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್ ಆಫ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಅದರಿಂದ ಕಂಪನಿ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾದ್ರೆ ಆ ಅಸೆಟ್ ಸೈಡ್ ಅಲ್ಲಿ ಲಾಸ್ಟ್ ಅಲ್ಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಬರೀತೀರಾ. ಅದ್ರಲ್ಲಿ ಬರ್ತಕ್ಕಂಥದ್ದು ಮೈನ್ ಯಾವುದು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂತ ಕಂಪನಿ ಫೈನಲ್ ಅಕೌಂಟ್ಸ್ ಇದೆ. ಈ ಪಾಯಿಂಟ್ ಅನ್ನ ನಾವು ಅಲ್ಲಿ ಪ್ರಾಕ್ಟಿಕಲ್ಸ್ ಆಗಿ ನೋಡಬಹುದು. ಇಲ್ಲಿ ಜ್ಞಾಪಕ ಇಟ್ಕೊಂಡಿರಿ,
ಈ ಅಂಡರ್ರೈಟರ್ಗೆ ಕೊಡ್ತಕ್ಕಂಥ ಕಮಿಷನ್ ಅನ್ನ ನೀವು ಅದನ್ನ ಕಾಮನ್ ಎಕ್ಸ್ಪೆಂಡಿಚರ್ ಅಂತ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಾರ್ದು. P&L ಅಕೌಂಟ್ಗೆ ಹಾಕೊಳ್ದೇನೆ ಅದನ್ನ ತಗೊಂಡೋಗಿ ನೀವು ಏನ್ ಮಾಡಬೇಕು, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಒಂದು ಹೆಡ್ ಬರುತ್ತೆ, ಆ ಹೆಡ್ ಅಲ್ಲೇ ತೋರಿಸಿರ್ಬೇಕು. ನೆಕ್ಸ್ಟ್, ಪ್ರಾವಿಷನ್ಸ್ ಆಫ್ ಸೆಕ್ಷನ್ 76 ಆಫ್ ದ ಕಂಪನೀಸ್ ಆಕ್ಟ್ ಆಫ್ 1956 ಶಾಲ್ ಬಿ ಫಾಲೋಡ್. ಓಕೆ, ಕಂಪನಿ ಆಕ್ಟ್ ಆಫ್ 1956 ಈಗ ಅದೇನಾಯ್ತು, ಅಮೆಂಡೆಡ್ ಆಕ್ಟ್ ಆಫ್ 2013 ಆಗ್ಬಿಟ್ಟಿದೆ. ಆ ಕಂಪನೀಸ್ ಅಮೆಂಡೆಡ್ ಆಕ್ಟ್ ಆಫ್ 2013 ಸೆಕ್ಷನ್ 76 ಅಲ್ಲಿ ಏನೇ ರೂಲ್ಸ್ ಅನ್ನು ಹೇಳಿದ್ದಾರೆ ಆ ಎಲ್ಲ ರೂಲ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅಂಡರ್ ರೈಟಿಂಗ್ ಕಮಿಷನ್ ಇಸ್ ಪೇಬಲ್ ಓನ್ಲಿ ವೆನ್ ಇಟ್ ಈಸ್ ಸ್ಟೇಟೆಡ್ ಇನ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಅದು ಆಲ್ರೆಡಿ ಮೊದಲೇ ಬಂದಿದೆ, ಇದರ ಪಾಯಿಂಟ್ ಅವಶ್ಯಕತೆ ಇರಲಿಲ್ಲ. ನೆಕ್ಸ್ಟ್, ರೇಟ್ಸ್ ಆಫ್ ಅಂಡರ್ ರೈಟಿಂಗ್ ಕಮಿಷನ್ ಈಸ್, ನೋಡಿ ಕಂಪನಿ ಆಕ್ಟ್ ಪ್ರಕಾರ ಅಂಡರ್ ರೈಟಿಂಗ್ ಕಮಿಷನ್ ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ ಶೇರ್ಸ್ ಮೇಲೆ ಬಂದು 5% ಆಫ್ ಇಶ್ಯೂ ಪ್ರೈಸ್. ಕೀಪ್ ಇನ್ ಮೈಂಡ್, commission or underwriting commission is calculated not on the face value of the share. ಇದು ಪ್ರಾಕ್ಟಿಕಲ್ಸ್ ಬರುತ್ತೆ, ಜ್ಞಾಪಕ ಇಟ್ಕೋಬೇಕು. ಫೇಸ್ ವ್ಯಾಲ್ಯೂ ಮೇಲೆ ಅಲ್ಲ, ಇಶ್ಯೂ ಪ್ರೈಸ್ ಅಂದ್ರೆ ಮಾರಾಟದ ಬೆಲೆ. ಶೇರ್ಸ್ ಅನ್ನ ಯಾವ ಬೆಲೆಗೆ ಮಾರಾಟ ಮಾಡಿರ್ತಾರೋ ಆ ಮಾರಾಟ ಮಾಡಿರ್ತಕ್ಕಂಥ ಬೆಲೆಯ 5% ಅಷ್ಟು ಕಮಿಷನ್ ಇರಬೇಕು. ಯಾವುದಕ್ಕೆ? ಶೇರ್ಸ್ಗೆ. ಅದೇ ಡಿಬೆಂಚರ್ಸ್ ಬಂದ್ರೆ ಅದೇ ಇಶ್ಯೂ ಪ್ರೈಸ್ ನ 2.5%, ಶೇರ್ಸ್ಗೆ 5%, ಶೇರ್ಸ್ನ ಅರ್ಧದಷ್ಟು ಡಿಬೆಂಚರ್ಸ್ ಬೀಳುತ್ತೆ. Okay, that is 5% on the issue of shares and 2.5% on the issue of debentures. And finally, one more and last condition is the rates of underwriting commission shall be shown in the prospectus or statements in lieu of prospectus. Okay, ಈ ಅಂಡರ್ರೈಟಿಂಗ್ ಕಮಿಷನ್ ಆರ್ಟಿಕಲ್ಸ್ ಅಲ್ಲೂ ಬರೆದಿರಬೇಕು. ಮತ್ತೆ ಕಂಪನಿ ಶೇರ್ಸ್ ಅನ್ನು ಇಶ್ಯೂ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಏನು ಮಾಹಿತಿಯನ್ನ ನೀಡ್ತಾರೆ, ಕಾಲ್ಡ್ ಪ್ರಾಸ್ಪೆಕ್ಟಸ್, ಅಂದ್ರೆ ಒಂಥರ ಅಡ್ವರ್ಟೈಸ್ಮೆಂಟ್. ಅದು ಆ ಪ್ರಾಸ್ಪೆಕ್ಟ್ ಅಲ್ಲೂ ಸಮೇತ ಈ ಅಂಡರ್ರೈಟಿಂಗ್ ಕಮಿಷನ್ ರೇಟ್ಸ್ ಅನ್ನ ಕಂಪನಿ ತೋರಿಸಿರ್ಬೇಕಾಗುತ್ತೆ. ಓಕೆ, ಸೊ ದೇ ಆರ್ ದ ಫ್ಯೂ provisions to be followed by the public companies in the course of issue of shares and debentures. They are the regulations or provisions of Companies Act regarding the issue of shares as well as debentures. Okay, so next to SEBI guidelines, Security Board of India ಏನಿದ್ದಾರೆ ಅವರು ಸಮೇತ ಈ ಅಂಡರ್ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರಾವಿಷನ್ಸ್ ಅನ್ನು ಹೇಳಿರ್ತಕ್ಕಂಥದ್ದು ನೋಡಿ, ಪ್ರಾವಿಷನ್ಸ್ ಅನ್ನು ಹೇಳಿರ್ತಕ್ಕಂಥದ್ದು ಕಂಪನೀಸ್ ಆಕ್ಟ್. ಆ ಶೇರ್ಸ್ ಡಿಬೆಂಚರ್ಸ್ ಅನ್ನ ನೀವು ಅಂಡರ್ರೈಟಿಂಗ್ ಅಲ್ಲಿ ಕಳಿಸಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಈ ಸೆಬಿ ಗೈಡ್ಲೈನ್ಸ್ ಹೇಳಿರ್ತಾರೆ. ಇವು ಈ ಪ್ರಾವಿಷನ್ಸ್ ಆಫ್ ಕಂಪನೀಸ್ ಆಕ್ಟ್ ಅಥವಾ ಗೈಡ್ಲೈನ್ಸ್ ಆಫ್ ಸೆಬಿ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕ್ಷನ್ ಬಿ ನಲ್ಲಿ ಕೇಳಬಹುದು. ಓಕೆ, ಸ್ಟೇಟ್ ಏನೋ ಒಂದು ಸೆಕ್ಷನ್ ಏನಲ್ಲೂ ಕೇಳಬಹುದು, ಸ್ಟೇಟ್ ಎನಿ 4 ಪ್ರಾವಿಷನ್ಸ್ ಅಥವಾ 4 ಗೈಡ್ಲೈನ್ಸ್ ಅಂತ, ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ಆಫ್ ಕಂಪನೀಸ್ ಆಕ್ಟ್ ಗೈಡ್ಲೈನ್ಸ್ ಆಫ್ ಸೆಬಿ ಅಂತ ಹೇಳ್ಬಿಟ್ಟು ನಿಮಗೆ ಸೆಕ್ಷನ್ ಬಿ ನಲ್ಲಿ ಕೇಳಬಹುದು. ಓಕೆ, ನೆಕ್ಸ್ಟ್ ಏನಿದೆ ಅಲ್ಲಿ ಕಂಡೀಷನ್ಸ್ ಗೈಡ್ಲೈನ್ಸ್. ಅಂಡರ್ರೈಟಿಂಗ್ ಇಸ್ ನಾಟ್ ಮ್ಯಾಂಡೇಟರಿ ಅಂದ್ರೆ ಏನು, ಪಬ್ಲಿಕ್ ಕಂಪನಿಗಳು ಅಂಡರ್ರೈಟಿಂಗ್ ಅಂತಕ್ಕಂಥ ಒಂದು ಕೆಲಸವನ್ನ ಬಳಸ್ಕೊಳ್ಳಲೇಬೇಕು ಅಂತ ಏನು ಕಡ್ಡಾಯವಿಲ್ಲ. ನಾಟ್ ಮ್ಯಾಂಡೇಟರಿ, ನಾಟ್ ಕಂಪಲ್ಸರಿ. ಓಕೆ, ಅಂಡ್ ದ ಸೆಕೆಂಡ್ ಒನ್ ಈಸ್ refund in case of underwriting. So whenever the company is going to issue the shares, provided if it is not subscribed the minimum amount of capital within the given period called minimum subscription. as minimum subscriptions ಅನ್ನ ಲಿಮಿಟೆಡ್ ಟೈಮ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ, ಮೊದಲೇ ಹೇಳಿದೆ, ಆ ಕಂಪನಿ ಆಟೋಮೆಟಿಕ್ ಆಗಿ ಲಿಕ್ವಿಡೇಷನ್ ಕ್ಲೋಸ್ ಆಗ್ಬಿಡುತ್ತೆ, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ whenever the company fails to subscribe the minimum subscription and its registration deemed to be cancelled, in that case what the amount of share capital collected from the shareholders, minimum subscription ಬಂದಿಲ್ಲ ಆದ್ರೆ ಕೆಲವರು ಅಮೌಂಟ್ ಅನ್ನ ತಗೊಂಡ್ಬಿಟ್ಟಿರ್ತಾರೆ, ಆ ತೆಗೆದುಕೊಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ ಏನ್ ಮಾಡ್ಬೇಕು, ಅದನ್ನ ವಾಪಸ್ ಕೊಟ್ಬಿಡ್ಬೇಕು. ದಟ್ ಈಸ್ ರೀಫಂಡ್ ಇನ್ ಕೇಸ್ ಆಫ್ ಅಂಡರ್ರೈಟಿಂಗ್. whenever the public company failed to subscribe the minimum amount of capital within the given time, then if any amount of capital is already collected from a few group of shareholders, the amount collected from that a few group of shareholders shall be refunded to them. That is the condition. Next, disclosure of underwriters worth to the SEBI. Underwriters ಯಾರ್ಯಾರು, ಅವ್ರ ರಿಜಿಸ್ಟ್ರೇಷನ್ ಆಗಿದಾರ, ಅವ್ರ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ, ಅವರು ಶೇರ್ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಅವರ ಸ್ಟೇಟಸ್ ಏನಿದೆ ಅಂತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್. ಡಿಸ್ಕ್ಲೋಸರ್ ಆಫ್ ಅಂಡರ್ರೈಟರ್ಸ್ ವರ್ತ್ ಅಂದ್ರೆ ಅವ್ರ ಯೋಗ್ಯತೆ. ಓಕೆ, ಅವ್ರ ಅಂಡರ್ರೈಟರ್ ಕೆಲಸ ಮಾಡ್ತಾ ಇದ್ದಾರಾ, ಎಷ್ಟು ವರ್ಷ ಮಾಡ್ತಾ ಇದ್ದಾರೆ, ಲೈಸೆನ್ಸ್ ತಗೊಂಡಿದ್ದಾರಾ, ಶೇರ್ ಮಾರ್ಕೆಟ್ ಅವರ ಸ್ಟೇಟಸ್ ಏನಿದೆ ಅಂತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಆ ಪಬ್ಲಿಕ್ ಕಂಪನಿಯರಿಗೆ ಸಿಬಿಗೆ ಒಂದು ಕಾಪಿಯನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್, ಫೈಲಿಂಗ್ ಆಫ್ ಅಂಡರ್ರೈಟಿಂಗ್ ಅಗ್ರಿಮೆಂಟ್. ಆ ಕಂಪನಿ ಯಾವ ಅಂಡರ್ರೈಟರ್ಸ್ ಅನ್ನು ತಗೊಂಡಿದ್ದಾರೆ, ಅವ್ರ ಹತ್ರ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಆ ಒಪ್ಪಂದದ ಒಂದು ಕಾಪಿಯನ್ನು ಸಮೇತ ಏನು ಪಬ್ಲಿಕ್ ಕಂಪನಿ ಸಿಬಿಗೆ ಫಿಕ್ಸ್ ಮಾಡಬೇಕಾಗಿದ್ದು ಕೊಡಬೇಕಾಗತ್ತೆ. ನೆಕ್ಸ್ಟ್, ರೇಟ್ ಆಫ್ ಅಂಡರ್ರೈಟಿಂಗ್ ಕಮಿಷನ್. ನೋಡಿ, ಈ ರೇಟ್ ಆಫ್ ಅಂಡರ್ರೈಟಿಂಗ್ ಕಮಿಷನ್ ಕಂಪನಿ ಆಕ್ಟ್ಗೂ ಸಿಬಿ ಗೈಡ್ಲೈನ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ, ಆಯ್ತಲ್ವಾ? ಅದೇನ್ ಡಿಫ್ರೆನ್ಸ್ ಬರುತ್ತೆ? ಕಂಪನಿ ಆಕ್ಟ್ ಪ್ರಕಾರ
underwriting commission payable on the shares, I already told you that 5% of issue price. Shares ಮೇಲೆ 5% of issue price ಇರುತ್ತೆ, ಬಟ್ ಡಿಬೆಂಚರ್ಸ್ ಮೇಲೆ ಬಂದು ಅದರಲ್ಲಿ ಅರ್ಧ ಅಂದರೆ 2.5% of issue price of the debenture, that is as per the company's provisions of Companies Act. ಬಟ್ SEBI ಗೈಡ್ಲೈನ್ಸ್ ಏನಪ್ಪ ಹೇಳುತ್ತೆ ಅಂದ್ರೆ ಜಸ್ಟ್ ಸ್ವಲ್ಪ ಕಂಪೇರ್ ಮಾಡಿ ನೋಡಿ, ಆನ್ ಈಕ್ವಿಟಿ ಶೇರ್ಸ್ ಅಟ್ ದ ರೇಟ್ ಆಫ್ 2.5%. ಕಂಪನಿ ಹೇಳುತ್ತೆ 5% ಕೊಡಿ ಅಂತ, SEBI ಗೈಡ್ಲೈನ್ಸ್ ಹೇಳುತ್ತೆ ಬರೀ 2.5% ಕೊಡಿ ಅಂತ. ಓಕೆ, ನೆಕ್ಸ್ಟ್ ಅಪ್ ಟು ಆನ್ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಕನ್ವರ್ಟಬಲ್ ಡಿಬೆಂಚರ್, ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಕನ್ವರ್ಟಬಲ್ ಡಿಬೆಂಚರ್ಸ್ ಇದ್ರೆ 2.5% ಅಂತಕ್ಕಂಥದ್ದು ದಿಸ್ ಇಸ್ ಅಪ್ಲಿಕಬಲ್ ಟು ಈಕ್ವಿಟಿ ಶೇರ್. ಓಕೆ, ಗಮನಿಸ್ತಾ ಇದ್ದೀರಾ? ಬಟ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಕನ್ವರ್ಟಬಲ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಫಾರ್ ದ ಅಮೌಂಟ್ ಅಪ್ ಟು 5 lakhs, ಶೇರ್ ಕ್ಯಾಪಿಟಲ್ 5 lakhs ಇದ್ರೆ 2.5% ಅಮೌಂಟ್ ಡಿವಾಲ್ವಿಂಗ್ ಬೈ ದ ಅಂಡರ್ ರೈಟರ್ಸ್ ಎಷ್ಟು ಅಮೌಂಟ್ ನ ಕಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ 2.5% ಕೊಡಬೇಕಾಗತ್ತೆ. ಬಟ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನೀಸ್ ಇದು ಎಷ್ಟಾಗುತ್ತೆ, 1.5% ಅಮೌಂಟ್ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್. ಓಕೆ, ಅಂಡರ್ ರೈಟರ್ಸ್ ಕಲೆಕ್ಟ್ ಮಾಡಿದ್ರ ಮೇಲೆ 2.5%, ಅಂಡರ್ ರೈಟರ್ಸ್ ಇಶ್ಯೂ ಮಾಡ್ದೇನೆ ಕೆಲವು ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಅಂಡರ್ ರೈಟರ್ಸ್ ಸಪೋರ್ಟ್ ಮಾಡ್ಕೊಳ್ಳೋದನ್ನ ಅವರು ಡೈರೆಕ್ಟ್ ಆಗಿ ಹೋಗಿ ಕಂಪ್ನಿಯಲ್ಲೇ ಪರ್ಚೇಸ್ ಮಾಡ್ಬಿಡ್ತಾರೆ. ಆ ಡೈರೆಕ್ಟ್ ಕಂಪನಿಯಲ್ಲಿ ಪರ್ಚೇಸ್ ಮಾಡಿದ್ರೆ ನೋಡಿ ಅದ್ರ ಮೇಲೆ ಸಮೇತ ಕಂಪನಿ ಅಂಡರ್ ರೈಟರ್ಸ್ಗೆ ಕಮಿಷನ್ ಕೊಡಬೇಕಾಗುತ್ತೆ, ದಟ್ ಈಸ್ 1.5%. ಓಕೆ, ವೆನ್ ಅವರ್ ದ amount of issued capital is only 5 lakhs, then 2.5% amount collected by the underwriter and 1.5% the amount directly paid by the general public to the company. ಕೆಲವು ಶೇರ್ಸ್ ಅನ್ನ ಅಂಡರ್ ರೈಟರ್ಸ್ ಇಶ್ಯೂ ಮಾಡಲ್ಲ, ಬದಲಿಗೆ ಏನ್ ಮಾಡ್ತಾರೆ, ಶೇರ್ ಹೋಲ್ಡರ್ಸ್ ಹೋಗಿ ಕಂಪನಿಯಲ್ಲಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬಿಡ್ತಾರೆ. ಆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋದನ್ನ ಏನ್ ಹೇಳ್ತೀವಿ, ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್, ಸಾರ್ವಜನಿಕರು ಕಂಪನಿಯಲ್ಲಿ ನೇರವಾಗಿ ಕೊಂಡ್ಕೊಂಡಿದ್ದು. ಅಲ್ಲಿಗೆ ಅಂಡರ್ ರೈಟರ್ಸ್ ಇಶ್ಯೂ ಮಾಡಿದ್ರೆ 2.5%, ಅಂಡರ್ ರೈಟರ್ಸ್ ಇಶ್ಯೂ ಮಾಡಿದ್ರೆ ಡೈರೆಕ್ಟ್ ಕಂಪನಿ ಇಶ್ಯೂ ಮಾಡಿದ್ರ ಮೇಲೂ ಅವ್ರಿಗೆ ಕಮಿಷನ್ ಕೊಡ್ಬೇಕು, ಯಾಕಂದ್ರೆ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ 1.5% ಆಗಿರುತ್ತೆ. ಅಕಸ್ಮಾತ್ ಕಂಪನಿ ಇಶ್ಯೂ ಮಾಡ್ತಕ್ಕಂಥ ಕ್ಯಾಪಿಟಲ್ 5 lakhs ಗಿಂತ ಜಾಸ್ತಿ ಆಯ್ತು, 5 ಲಕ್ಷದವರೆಗೂ 2.5%, 1.5% ಇದ್ರೆ 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಪಿಟಲ್ ನ ಕಂಪನಿ ಇಶ್ಯೂ ಮಾಡ್ತಾ ಇದ್ರೆ ಆವಾಗ ಅಂಡರ್ ರೈಟರ್ಸ್ ಇಶ್ಯೂ ಮಾಡ್ತಕ್ಕಂಥ ಶೇರ್ಸ್ ಮೇಲೆ 2%, ಅಂಡರ್ ರೈಟರ್ಸ್ ಇಶ್ಯೂ ಮಾಡಿದಂತ ಶೇರ್ಸ್ ಮೇಲೆ ದ ಕಂಪನಿ ಲೈಬಲ್ ಟು ಪೇ 2%, ಅಂಡ್ ದ ಶೇರ್ಸ್ ವಿಚ್ ಈಸ್ ಇಶ್ಯೂಡ್ ಬೈ ದ ಕಂಪನಿ ಡೈರೆಕ್ಟ್ಲಿ ಟು ದ ಜನರಲ್ ಪಬ್ಲಿಕ್ ಇಟ್ ಈಸ್ ಓನ್ಲಿ 1%. ನೋಡಿ, ಇಲ್ಲಿ 2.5%, ಇಲ್ಲಿ 2% ಆಗುತ್ತೆ, ಇಲ್ಲಿ 1.5% ಇರುತ್ತೆ, ಇಲ್ಲಿ 1%. ಅಂದ್ರೆ ಈ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ 0.5% ಜಾಸ್ತಿ ಇರುತ್ತೆ, 5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 5 ಲಕ್ಷ ಅಥವಾ ಕಡಿಮೆ ಇದ್ರೆ 0.5% ಜಾಸ್ತಿ, 5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 0.5% ಕಮಿಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕ್ಯಾಪಿಟಲ್ ಅಮೌಂಟ್ ಜಾಸ್ತಿ ಆದಾಗ ಕಮಿಷನ್ ಕಡಿಮೆ ಆಗುತ್ತೆ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ಸೇಮ್ ಇಲ್ಲಿ 5 ಲಕ್ಷದವರೆಗೆ 2.5%, 5 ಲಕ್ಷದ ಮಿತಿ ಮೀರಿದ್ರೆ 2%. ನೋಡಿ, ಇಲ್ಲಿ 2.5 ಇಂಟು ಡಿಫರೆನ್ಸ್ ಇಸ್ 0.5%. ಲೈಕ್ಲಿ commission on the shares issued by the company directly to the general public when the amount of capital issued by the company is up to 5 lakhs, exactly 5 lakhs or less than 5 lakhs, it is 1.5%. And if the issued capital is more than 5 lakhs, then on the amount of shares issued by the company it is 1%. So there are the certain provisions of the Companies Act and these are the guidelines of SEBI. Okay, now this is provisions of Companies Act. Okay, under shares and underwriting ಅಂದ್ರೆ ಏಜೆಂಟ್ ಮುಖಾಂತರ ಮಾರಾಟ ಮಾಡಬೇಕಾದ್ರೆ ಕಂಪನಿ ಆಕ್ಟ್ ಏನ್ ಕಂಡೀಷನ್ಸ್ ಅನ್ನ ಹಾಕಿದೆ ಅದು ಪ್ರಾವಿಷನ್ಸ್ ಆಫ್ ದ ಕಂಪನೀಸ್ ಆಕ್ಟ್ ಆಗುತ್ತೆ. ಅದೇ ಶೇರ್ಸ್ ಡಿಬೆಂಚರ್ಸ್ ಅನ್ನ ಅಂಡರ್ ರೈಟರ್ಸ್ ಮುಖಾಂತರ ಇಶ್ಯೂ ಮಾಡಬೇಕಾದ್ರೆ ಏನು ಪ್ರಾವಿಷನ್ಸ್ ಅನ್ನ ಏನ್ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ, ಯಾವ ರೀತಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಸಿಬಿಲೈನ್ಸ್, ಗೈಡ್ಲೈನ್ಸ್ ಆಫ್ ಸಿಬಿಲೈನ್ಸ್, ಪ್ರಾವಿಷನ್ಸ್ ಆಫ್ ಕಂಪನೀಸ್ ಆಕ್ಟ್. ಇದು ಜ್ಞಾಪಕ ಇಟ್ಕೊಂಡಿರಿ. ಅಲ್ಲಿ ಆ ಕಂಪನಿ ಆಕ್ಟ್ಗೂ ಮತ್ತೆ ಈ ಸೆಬಿಗೆ ಏನಾಗುತ್ತೆ, ಲಿಟಲ್ ಡಿಫರೆನ್ಸ್ ಇಸ್ ದೇರ್. ಓಕೆ, ಸ್ವಲ್ಪ ಡಿಫರೆನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ the advantages or importance of underwriting. ಈ ಪಬ್ಲಿಕ್ ಕಂಪನಿಗಳು ತಮ್ಮ ಶೇರ್ಸ್ ಅನ್ನ ಏಜೆಂಟರುಗಳ ಮುಖಾಂತರ ಮಾರಾಟ ಮಾಡುವುದರಿಂದ ಕಂಪನಿಗೆ ಆಗತಕ್ಕಂಥ ಅನುಕೂಲಗಳು ಅಥವಾ ಏನೇನು ಪ್ರಾಮುಖ್ಯತೆ ಸಿಗುತ್ತೆ ಅಂತ ಅಡ್ವಾಂಟೇಜಸ್ ಆರ್ ಇಂಪಾರ್ಟೆನ್ಸ್ ಆಫ್ ಅಂಡರ್ರೈಟಿಂಗ್ ಟು ದ ಪಬ್ಲಿಕ್ ಕಂಪನಿ. ಇದು ಪಬ್ಲಿಕ್ ಕಂಪನಿಗೆ ಮಾತ್ರ ಏನಾಗುತ್ತೆ ಅಂತ, ನಾವು ಅಂಡರ್ರೈಟರ್ಸ್ ಅನ್ನ ಬೇರೆಯವ್ರನ್ನ ಇಶ್ಯೂ ತಗೊಳ್ಳಲ್ಲ. ಫಸ್ಟ್ ಈಸ್ ಅಶ್ಯೂರೆನ್ಸ್ ಆಫ್ ಅಡಿಕ್ವೇಟ್ ಫೈನಾನ್ಸ್. ಅದು ಅಡಿಕ್ವೇಟ್ ಫೈನಾನ್ಸ್ ಅನ್ನೋ ಬದಲು ಅರ್ಥ ಆಗಿಲ್ಲ, ನೀವು ಅದನ್ನ ಕ್ಯಾಪಿಟಲ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. ಅಶ್ಯೂರೆನ್ಸ್ ಆಫ್ ಅಡಿಕ್ವೇಟ್ ಕ್ಯಾಪಿಟಲ್ ಫೈನಾನ್ಸ್. ಸೊ ವೆನ್ ಎವರ್ ದ ಕಂಪನಿ ಇಸ್ ಗೋಯಿಂಗ್ ಟು ಮೇಕ್ ಅನ್ ಅಗ್ರಿಮೆಂಟ್ ವಿತ್ ದ ಅಂಡರ್ ರೈಟರ್ಸ್. ಓಕೆ, ಈ ಒಂದು ದ ಅಗ್ರೀಡ್ ನಂಬರ್ ಆಫ್ ಶೇರ್ಸ್ ಆರ್ ನಾಟ್ ಸೋಲ್ಡ್ ಬೈ ದ ಅಂಡರ್ ರೈಟರ್ಸ್. ನಾಪ್ಕ ಇಟ್ಕೊಳ್ಳಿ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಪೆಕ್ಯುಲಿಯರ್ ಪಾಯಿಂಟ್. ಅಂಡರ್ ರೈಟರ್ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ಎಕ್ಸಾಂಪಲ್ ನಾನೇ ಅಂತ ತಿಳ್ಕೊಳ್ಳೋಣ, ನಿಮ್ಮ ಕಂಪನಿಲಿ ನಾನು ಒಂದು 5,000 ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ.
How many shares I agreed there? 5,000. ಓಕೆ, ಆ 5,000 ಶೇರ್ಸ್ ನಾನು ಮಾರಾಟ ಮಾಡೋಕ್ಕಾಗಿಲ್ಲ. ಒಂದು 4,000 ಮಾರಾಟ ಮಾಡ್ತೀನಿ, ಒಂದು 1,000 ಶೇರ್ಸ್ ಮಾರಾಟ ಆಗದೆ ನನ್ನ ಹತ್ರ ಉಳಿದೋಗುತ್ತೆ. ಹಾಗಾದ್ರೆ ನಾನು ಅಗ್ರಿಮೆಂಟ್ ಮಾಡಿಕೊಂಡು ನನ್ನ ಕೈಯಲ್ಲಿ ಮಾರಾಟ ಆಗದೇನೆ, ಮಾರಾಟ ಮಾಡ್ಲಿಕ್ಕಾಗದೆ ನನ್ನ ಹತ್ರ ಉಳ್ಕೊಂಡಂತ ಶೇರ್ಸ್ ಅನ್ನ ಏನ್ ಮಾಡಬೇಕು ಅಂತಕ್ಕಂಥ ಕ್ವಶನ್ ಬರುತ್ತೆ. ಕೀಪ್ ಇನ್ ಮೈಂಡ್, ಔಟ್ ಆಫ್ ದ ಅಗ್ರೀಡ್ ನಂಬರ್ ಆಫ್ ಶೇರ್ಸ್, ಇಫ್ ಎನಿ ಆಫ್ ದ ಅಂಡರ್ ರೈಟರ್ ಈಸ್ ನಾಟ್ ಏಬಲ್ ಟು ಇಶ್ಯೂ, ಅವನ ಅಗ್ರಿಮೆಂಟ್ ಮಾಡ್ಕೊಂಡಂತ ಶೇರ್ಸ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಆಗ್ತೇನೆ, ಕೆಲವು ಶೇರ್ಸ್ ಅವನ ಹತ್ರ ಉಳ್ಕೊಂಡ್ರೆ ಉಳಿದಂತ ಶೇರ್ಸ್ ಅನ್ನ ಅವನೇ ಪರ್ಚೇಸ್ ಮಾಡಿಕೊಂಡು ಕಂಪನಿಗೆ ಹಣವನ್ನ ಕೊಡಬೇಕಾಗುತ್ತೆ. ಅನ್ಸಬ್ಸ್ಕ್ರೈಬ್ಡ್ ಅನ್ಇಶ್ಯೂಡ್ ಶೇರ್ಸ್ ಆಫ್ ಎನಿ ಅಂಡರ್ ರೈಟರ್ ಶಲ್ ಬಿ ಟೇಕನ್ ಓವರ್ ಬೈ ಹಿಮ್ಸೆಲ್ಫ್. ಅವನೇ ತಗೋಬೇಕು, ಅವ್ನ ಸ್ವಂತಕ್ಕೆ ತಗೋಬೇಕು, ಅವ್ನ ಮನೇಲಿ ಇಟ್ಕೋ, ಬಿಸಾಕೋ, ಏನಾದ್ರೂ ಮಾಡ್ಕೋ, ಆದ್ರೆ ಅಗ್ರಿಮೆಂಟ್ ಮಾಡಿದಷ್ಟು ಶೇರ್ಸ್ ಅನ್ನ ಹಣವನ್ನ ಕಂಪನಿ ಕೊಡ್ಲೇಬೇಕಾಗುತ್ತೆ. ಸೊ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಅಂಡರ್ ರೈಟರ್ಸ್ ಮಾರಾಟ ಮಾಡ್ಕೊಳ್ಳಿ, ಇಲ್ಲ ಅವ್ರ ಜೋಬಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ, ಕಂಪನಿಗೆ ತೊಂದರೆ ಆಗಲ್ಲ. ಯಾಕೆ, ಎಷ್ಟು ಶೇರ್ಸ್ ಅಗ್ರಿಮೆಂಟ್ ಆಗಿರುತ್ತೋ ಅಷ್ಟು ಶೇರ್ಸ್ ಅಮೌಂಟ್ ಕ್ಯಾಪಿಟಲ್ ಕಂಪನಿಗೆ ಬಂದ್ಬರುತ್ತೆ. ಅದಕ್ಕೆ ಅಲ್ಲಿ ಅಶ್ಯೂರೆನ್ಸ್, ಓಕೆ, ಒಂದು ಗ್ಯಾರಂಟಿ, ನಮ್ಮ ಕಂಪನಿಗೆ ಇಷ್ಟು ಕ್ಯಾಪಿಟಲ್ ಬಂದೇ ಬರುತ್ತೆ ಅಂತಕ್ಕಂಥ ಒಂದು ಗ್ಯಾರಂಟಿ, ಅಶ್ಯೂರೆನ್ಸ್ ಕಂಪನಿಗೆ ಸಿಗುತ್ತೆ. ನೆಕ್ಸ್ಟ್, ಬೆನಿಫಿಟ್ ಆಫ್ ಎಕ್ಸ್ಪರ್ಟ್ ಅಡ್ವೈಸ್. ಕಂಪನಿ ಹೊಸ ಇರ್ಬೋದು, ಕಂಪನಿ ಪ್ರಾರಂಭ ಮಾಡ್ತಕ್ಕಂಥವ್ರು ನ್ಯೂ ಪೀಪಲ್ಸ್, ದೇ ಮೇ ಬಿ ದ ನ್ಯೂ ಪೀಪಲ್ಸ್, ಬಟ್ ಅಂಡರ್ ರೈಟರ್ಸ್ ಆರ್ ಎಕ್ಸಲೆಂಟ್, ಹ್ಯಾವಿಂಗ್ ಎ ಫುಲ್ ನಾಲೆಡ್ಜ್ ಅಬೌಟ್ ದ ಇಶ್ಯೂ ಆಫ್ ಶೇರ್ಸ್ ಅಂಡ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು ದ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್. ಅವರು ಕಂಪನಿ ಶೇರ್ ಮಾರ್ಕೆಟ್ ಅಲ್ಲಿ ಅಂಡರ್ ರೈಟಿಂಗ್ ಕೆಲಸನ ಮಾಡಿ 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 ಅವರು ತುಂಬಾ ಹಳಬರಾಗಿರ್ತಾರೆ. ಹಳಬರಾಗಿರ್ತಕ್ಕಂಥದ್ದು ಯಾವ ಕಂಪನಿ ಶೇರ್ಸ್ ಅನ್ನ ಯಾವ ರೀತಿ ಇಶ್ಯೂ ಮಾಡಬೇಕು, ಏನ್ ಮಾಡಿದ್ರೆ ಇಶ್ಯೂ ಮಾಡ್ಬೇಕಾಗತ್ತೆ ಅಂತಕ್ಕಂಥ ಎಲ್ಲ ಒಂದು ತಿಳುವಳಿಕೆ ಅವ್ರಿಗೆ ಇರೋದ್ರಿಂದ ಈ ಅಂಡರ್ ರೈಟರ್ಸ್ ಅನ್ನ ಬಳಸ್ಕೊಡೋದ್ರಿಂದ ಏನಾಗುತ್ತೆ, ದ ಅಂಡರ್ ರೈಟರ್ಸ್ ಆರ್ ಗೋಯಿಂಗ್ ಟು ಗಿವ್ ಅಡ್ವೈಸ್ ಟು ದ ಕಂಪನಿ. ಅಂಡರ್ ರೈಟರ್ಸೇ ಒಂದು ಎಕ್ಸ್ಪರ್ಟ್ ಪೀಪಲ್ಸ್ ಅವರು, ಓಕೆ, ಅವರು ಕಂಪನಿಗೆ ಒಂದು ಐಡಿಯಾವನ್ನ ಕೊಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ದಟ್ ಈಸ್ ಬೆನಿಫಿಟ್ ಆಫ್ ಎಕ್ಸ್ಪರ್ಟ್ ಅಡ್ವೈಸ್. ಓಕೆ, ನೆಕ್ಸ್ಟ್, ಇನ್ಕ್ರೀಸ್ ಇನ್ ಗುಡ್ ವಿಲ್ ಆಫ್ ದ ಕಂಪನಿ. ಆಟೋಮೆಟಿಕ್ ಇಷ್ಟೇನೆ, ಯಾವ ಕಂಪನಿ ಹೆಚ್ಚಿಗೆ ಕ್ಯಾಪಿಟಲ್ ಇರುತ್ತೆ, ಸೈಜ್ ಆಫ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಟೆಕ್ನಾಲಜಿ ಬಳಸ್ಕೊಳ್ತಾರೆ. ಆ ಟೆಕ್ನಾಲಜಿ ಬಳಸ್ಕೊಂಡಾಗ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ವಸ್ತುಗಳನ್ನ ತಯಾರು ಮಾಡ್ತಾರೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ, ಅಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ, ಒಳ್ಳೆ ಇನ್ಕಮ್ ಬಂದ್ಬಿಡುತ್ತೆ. ಯಾವ ಕಂಪನಿಗೆ ಇನ್ಕಮ್ ಜಾಸ್ತಿ ಇರುತ್ತೆ, ಆಟೋಮೆಟಿಕ್ ದಟ್ ಕಂಪನಿ ಇಸ್ ಗೋಯಿಂಗ್ ಟು ಅಕ್ವೈರ್ goodwill. That is, increase in the goodwill of the company is possible provided the company is going to subscribe large amount of capital and they are capable to make use of technology. There is a reduction in the cost of production and automatically they are going to increase the sales because of a good quality. And Niket, I will kick you. ನೋಡಿ, ಡ್ರಾ ಮಾಡ್ತಿರೋದು ಅವನೊಬ್ಬನಿಂದ ಇಬ್ಬರಿದ್ದೀರಾ, ಇಲ್ಲಿ ಎಂಟ್ರಿ ಆಗ್ತಾ ಇದೆ, ಇಬ್ಬರು ರಿಮೂವ್ ಮಾಡ್ತೀನಿ. ಮತ್ತೆ ಯಾವ ಕ್ಲಾಸ್ಗೂ ಅಟೆಂಡ್ ಮಾಡ್ಸಲ್ಲ ನಿಮಗೆ. ರಿಮೂವ್ ಮಾಡೋದು ಡ್ರಾಯಿಂಗ್. ಹೂ ಇಸ್ ದಟ್ ನಿಕೇತ್? ತೆಗೆಯೋದು ಡ್ರಾಯಿಂಗ್. ಇಬ್ರಿಗೂ ಇರಿ, ಹೇಳ್ತೀನಿ, ಕಳಿಸ್ತೀನಿ ನಿಮಗೆ. ಓಕೆ, ಇನ್ಕ್ರೀಸ್ ದ ವೆಲ್ ಆಫ್ ಗುಡ್ ವಿಲ್, ಒಂದು ಹೆಸರಿನ ಮೌಲ್ಯ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಜಿಯೋಗ್ರಫಿಕಲ್ ಡಿಸ್ಪರ್ಷನ್ ಆಫ್ ಸೆಕ್ಯೂರಿಟೀಸ್. ಜಿಯೋಗ್ರಫಿಕಲ್ ಅಂದ್ರೆ ಏರಿಯಾ ಅಂತ ಕಂಡ್ರಿ. ಅಂಡರ್ ರೈಟರ್ಸ್ ಫಾರಿನ್ ಕಂಟ್ರೀಸ್ ಅವ್ರು ಇರ್ಬೋದು, ಇಂಡಿಯಾದವ್ರು ಯಾವ್ಯಾವುದೋ ಜಿಯೋಗ್ರಫಿಕಲ್ ಲೊಕಾಲಿಟಿನಲ್ಲಿ ಅವರು ಇರೋದ್ರಿಂದ ಅವರ ಬೆನಿಫಿಟ್ ಅನ್ನು ತೆಗೆದುಕೊಳ್ಳೋದ್ರಿಂದ ಕಂಪನಿ ಶೇರ್ಸ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾರಾಟ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ದಟ್ ಈಸ್ ಜಿಯೋಗ್ರಫಿಕಲ್ ಡಿಸ್ಪರ್ಷನ್ ಆಫ್ ಕಂಪನೀಸ್. ಇಟ್ ಇಸ್ ಪಾಸಿಬಲ್ ಟು issue the shares in a wide area even in the foreign countries. That's the meaning. Okay, next is services of prospective services to prospective buyers. ಅಂದ್ರೆ ಯಾರು ಶೇರ್ಸ್ ಅನ್ನ ಕೊಂಡ್ಕೊಳ್ತಾರೆ, ಎಲ್ಲಾ ಶೇರ್ಸ್ ಅನ್ನ ಕೊಂಡ್ಕೊಳ್ತಾರೆ ಅಂದ್ರೆ ಶೇರ್ ಹೋಲ್ಡರ್ಸ್ಗೆ ಕಂಪನಿ ಡೈರೆಕ್ಟ್ ಆಗಿ ಪ್ರತಿ ಒಬ್ಬರಿಗೂ ಅಡ್ವೈಸ್ ಅನ್ನ ಕೊಡ್ಲಿಕ್ಕೆ ಅಥವಾ ಅವ್ರಿಗೆ ಏನಾದ್ರೂ ಒಂದು ಸೇವೆಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲ್ಲ ಕಂಪನಿಗೆ. ಬಿಕಾಸ್ ಇಟ್ ಇಸ್ ಅ ಸಿಂಗಲ್ ಕಂಪನಿ, ಸಿಂಗಲ್ ಆಗಿದೆ. ಇಟ್ ಇಸ್ ನಾಟ್ ಪಾಸಿಬಲ್ ಟು ಪ್ರೊವೈಡ್ ಪರ್ಫೆಕ್ಟ್ ಸರ್ವಿಸಸ್ ಟು ದ shareholders, that the buyers, but underwriters are a number of people are there. They are having direct contact with the shareholders. ಆ ಶೇರ್ಸ್ ಅನ್ನು ಯಾರು ಕೊಂಡ್ಕೊಳ್ತಾರೆ ಅವ್ರ ಹತ್ರ ಇವರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದ್ರಿಂದ ಆ ಪರ್ಚೇಸರ್ಸ್ಗೆ, ಆ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಇಸ್ ಇನ್ ಕೇಸ್ ಆಫ್ ಸರ್ವಿಸಸ್ ಟು ಪ್ರಾಸ್ಪೆಕ್ಟಿವ್ ಬೈಯರ್ಸ್. ಓಕೆ, ಸೊ ದೇ ಆರ್ ದ ಸರ್ಟೈನ್ ಪ್ರಾವಿಷನ್ಸ್ ಆಫ್ ಕಂಪನೀಸ್ ಆಕ್ಟ್ ಆಸ್ ವೆಲ್ ಆಸ್ ಗೈಡ್ಲೈನ್ಸ್ ಆಫ್ ದ SEBI. ಓಕೆ, ನೆಕ್ಸ್ಟ್, ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್. ಈ ಅಂಡರ್ ರೈಟಿಂಗ್ ಮಾಡೋದು ಅಂದ್ರೆ ಈ ಅಂಡರ್ ರೈಟರ್ಸ್ ಕಂಪನಿ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥ ವಿಧಾನಗಳು. ಅಂದ್ರೆ ಎಷ್ಟು ಶೇರ್ಸ್ ಅನ್ನ ಇದೆ, ಎಲ್ಲಾ ಶೇರ್ಸ್ ಅನ್ನ ಅಗ್ರಿಮೆಂಟ್ ಮಾಡ್ಕೊಳ್ತಾರಾ ಅಥವಾ ಕಂಪನಿ ಇಶ್ಯೂ ಮಾಡ್ತಕ್ಕಂಥ ಶೇರ್ಸ್ ಕೆಲವು ಶೇರ್ಸ್ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಳ್ತಾರಾ, ಮತ್ತೆ ಕೊಂಡಂತ ಶೇರ್ಸ್ ಅನ್ನ ಪೂರ್ತಿ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾರಾ ಅಥವಾ ಕೊಂಡಂತ ಶೇರ್ಸ್ ಅಲ್ಲಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಂತ ಶೇರ್ಸ್ ಅಲ್ಲಿ ಅಂಡರ್ ರೈಟರ್ಸ್ ತಮ್ಮ ಸ್ವಂತಗೆ ಅಂತ ಸ್ವಲ್ಪವನ್ನು ಬಚ್ಚಿಟ್ಕೊಂಡು ಮಿಕ್ಕಿದಿನ
ಇಲ್ಲಿ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಲ್ಲಿ ಬಂದು ಹೇಳಿದೆ ನಾನು. ಕಂಪನಿ ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ, ಅದರಲ್ಲಿ ಅಂಡರ್ ರೈಟರ್ಸ್ ಎಷ್ಟು ಶೇರ್ಸ್ ಅನ್ನ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಪಾಯಿಂಟ್. ಮತ್ತೆ ಈ ಅಂಡರ್ ರೈಟರ್ಸ್ ಕೊಂಡುಕೊಂಡ ಮೇಲೆ, ಇದು ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಎಲ್ಲಾ ಶೇರ್ಸ್ ಅನ್ನ ಕಂಪನಿ ಏನು ಸಾರ್ವಜನಿಕ ಮಾರಾಟ ಮಾಡ್ತಾರಾ, ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ಲಿ ತಮಗೇ ಅಂತ ಸ್ವಲ್ಪ ಶೇರ್ಸ್ ಅನ್ನ ರಿಸರ್ವ್ ಮಾಡಿಕೊಂಡು ಮಿಕ್ಕಿದ ಶೇರ್ಸ್ ಅನ್ನ ಮಾರಾಟ ಮಾಡ್ತಾರಾ ಅಂತಕ್ಕಂಥ ಒಂದು ಆಧಾರದ ಮೇಲೆ ವಿ ಆರ್ ಗೋಯಿಂಗ್ ಟು ಮೇಕ್ a classification of shares here. Okay, so that is the first one is on the basis of number of shares and debentures underwritten. Umesh, video off ಮಾಡಿ. Umesh, ಆಡಿಯೋ ಆನ್ ಅಲ್ಲಿರಲಿ, ಬಟ್ ಮಾತಾಡಬೇಡಿ. ಡೌಟ್ ಬಂದ್ರೆ ಕೇಳಬೇಕು, ಬಟ್ ವಿಡಿಯೋ ಯಾರು ಕನೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ಕ್ರೀನ್ ಮೇಲೆ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಅವಾಗ ನೋಡಿ ಯಾರ್ಯಾರು ಇದುನೇ ಮತ್ತೆ ಅರವಿಂದ್ ಇಬ್ಬರು ಶೇರ್ ಮಾಡಿದ್ದಾರೆ. ರಿಮೂವ್ ಮಾಡ್ಬಿಡ್ತೀನಿ. ರಿಮೂವ್ ಮಾಡ್ಬಿಟ್ರೆ ನಿಮ್ಗೆ ಫಿನಿಶ್. ಮತ್ತೆ ನೀವು ಯಾವ ಸಬ್ಜೆಕ್ಟ್ ಅಟೆಂಡ್ ಆಗ್ಲಿಕ್ಕಾಗಲ್ಲ. ಎಲ್ಲರೂ ಹೇಳ್ಬಿಟ್ಟು ಯಾರು ಸೇರಿಸ್ಕೊಳಕ್ಕೆ ಅವಕಾಶ ಕೊಡಲ್ಲ ಮತ್ತೆ ನಿಮಗೆ. ಈಗ ನಿಮ್ಮ ಸ್ಟೂಡೆಂಟ್ಸ್ ಯಾರು ಇಲ್ಲಿ ಇದು ಅಡ್ಮಿನ್ಸ್ ಇಲ್ಲ, ಅಡ್ಮಿನ್ಸ್ ಸ್ಟೂಡೆಂಟ್ಸ್ ತೆಗೆದಾಕಿದ್ದೀವಿ, ಓನ್ಲಿ ಲೆಕ್ಚರ್ಸ್ ಇರ್ತಕ್ಕಂಥದ್ದು. ನೀವು ಯಾರೇ ಡ್ರಾ ಮಾಡಲಿ, ನೀವು ಮಾತಾಡಲಿ, ನಮ್ದಿಲ್ಲ ಅಡ್ವಾನ್ಸ್ ಆಪ್ಷನ್ ಇದೆ, ಬೇರೆ ನನ್ಗೆ ಗೊತ್ತಿಲ್ಲ. ನೀವೇನು ಮಾಡಿದ್ರೆ ನನಗೆ ಇಲ್ಲಿ ಸಿಗ್ನಲ್ ಬರುತ್ತೆ, ವಿತ್ ನಿಮ್ಮ ನಂಬರ್ ನಿಮ್ಮ ನೇಮ್ ಬರುತ್ತೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ, ಆಡಿಯೋ ಆನ್ ಅಲ್ಲಿ. ನಾನು ಆಡಿಯೋ ಮ್ಯೂಟ್ ಮಾಡಿಲ್ಲ. ಮ್ಯೂಟ್ ಮಾಡಿಬಿಟ್ರೆ ಯಾರು ಏನು ಮಾತಾಡೋಕ್ಕಾಗಲ್ಲ. ನಿಮ್ಗೇನು ಡೌಟ್ ಬಂತು ಕೇಳಲಿಕ್ಕಾಗಲ್ಲ. ಅದು ಬರೀ ಆಮೇಲೆ ನಾನೊಬ್ಬರೇ ಬಗಳ್ಕೊಂಡು ಹೋಗ್ತಾ ಇರ್ತೀನಿ, ನಿಮಗೆ ಅರ್ಥ ಆಯ್ತೋ ಬಿಡ್ತಾ ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಓಕೆ, ಕಮ್ ಹಿಯರ್. ಸಿ ದ ಫಸ್ಟ್ ಕ್ಲಾಸಿಫಿಕೇಶನ್ ಈಸ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂಡರ್ ರೈಟನ್. ಅಂದ್ರೆ ಅಂಡರ್ ರೈಟರ್ಸು ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಅಥವಾ ಡಿಬೆಂಚರ್ಸ್ಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಅಂದ್ರೆ ಕಂಪನಿ ಎಷ್ಟು ಇಶ್ಯೂ ಮಾಡ್ತಾ ಇದೆ, ಎಷ್ಟು ಮಾರಾಟಕ್ಕಿಟ್ಟಿದೆ, ಆ ಮಾರಾಟಕ್ಕಿಟ್ಟಿರೋದ್ರಲ್ಲಿ ಅಂಡರ್ ರೈಟರ್ಸ್ ಎಷ್ಟು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅನ್ನೋದು ಫಸ್ಟ್ ಬೇಸ್ ಆಧಾರ ಬರುತ್ತೆ. ದಟ್ ಈಸ್ ಪಾರ್ಷಿಯಲ್ ಅಗ್ರಿಮೆಂಟ್ ಅಂಡ್ ಕಂಪ್ಲೀಟ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂಡ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಪಾರ್ಷಿಯಲ್ ಇನ್ ದ ಸೆನ್ಸ್ ಸ್ವಲ್ಪ ಗಮನಿಸಬೇಕು. ಈ ಪ್ರತಿ ಒಂದು ಪಾಯಿಂಟ್ ನಿಮ್ಗೆ ಈಗ ಪ್ರಾಕ್ಟಿಕಲ್ಸ್ ಅಲ್ಲಿ ಬರ್ತದೆ. ಈ ಚಾಪ್ಟರ್ ತುಂಬಾ ಈಸಿ ಆಗಿರುತ್ತೆ. ಥಿಯರಿ ಬೇಸಿಕ್ಸ್ ಚೆನ್ನಾಗಿರ್ಲಿ. ಅದು ಅವಾಗ ಒಂದು ಅಥವಾ ಎರಡು ಪ್ರಾಬ್ಲಮ್ ಮಾಡಿದ್ರೆ ಸಾಕು, ಮಿಕ್ಕಿದ್ರೆ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ನಾನು ಕ್ಲಾಸಿಫಿಕೇಶನ್ ಕೊಟ್ಟರೆ ಸಾಕಾಗುತ್ತೆ. ಓಕೆ, ಪಾರ್ಷಿಯಲ್ ಅಂಡರ್ ರೈಟಿಂಗ್. ಇಲ್ಲಿ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದ್ರೆ ಏನು? ಎಕ್ಸಾಂಪಲ್, ಕಂಪನಿ ಒಂದು 10,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಡಿಸೈಡ್ ಮಾಡುತ್ತೆ. ದ ಕಂಪನಿ ಇಸ್ ಡಿಸೈಡೆಡ್ ಟು ಇಶ್ಯೂ 10,000 shares. If out of that 10,000 shares, all the underwriters entered into an agreement for the issue of only 8,000 or less than 10,000. ಕಂಪನಿ ಇಶ್ಯೂ ಮಾಡ್ತಕ್ಕಂಥದ್ದು 10,000, ಅಂಡರ್ ರೈಟರ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು 10,000ಕ್ಕಿಂತ ಕಡಿಮೆ. ಅದು 9,000, 8,000, 7,000 ಅಥವಾ ಚಿಲ್ಲರೆಗಳು ಇರ್ಬೋದು, ನನಗೆ ಗೊತ್ತಿಲ್ಲ. ಕಂಪನಿ ಎಷ್ಟು ಶೇರ್ಸ್ ಇಶ್ಯೂ ಮಾಡುತ್ತೋ ಅದಕ್ಕಿಂತ ಕಡಿಮೆ ಶೇರ್ಸ್ಗೆ ಅಗ್ರಿಮೆಂಟ್, ಎಲ್ಲ ಅಂಡರ್ ರೈಟರ್ಸ್ ಸೇರಿ ಕಡಿಮೆ ಶೇರ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪಾರ್ಷಿಯಲ್ ಭಾಗಶಃ ಅಂತ ಹೇಳ್ತೀವಿ. ಅದನ್ನು ನೇಮೇ ಅಲ್ಲಿದೆ, ಪಾರ್ಷಿಯಲ್ ಭಾಗಶಃ. ಇನ್ ದ ಸೆನ್ಸ್ ದಟ್ ದ ಅಂಡರ್ ರೈಟರ್ಸ್ ಆರ್ ಗೋಯಿಂಗ್ ಟು ಅಂಡರ್ ರೈಟ್, ಮೀನ್ಸ್ ಎಂಟರ್ಡ್ ಇನ್ ಅಗ್ರಿಮೆಂಟ್ ಫಾರ್ ದ ಇಶ್ಯೂ ಆಫ್ ಲೆಸ್ ನಂಬರ್ ಆಫ್ ಶೇರ್ಸ್ ದನ್ ದ ನಂಬರ್ ಆಫ್ ಶೇರ್ಸ್ ಡಿಸೈಡೆಡ್ ಟು ಇಶ್ಯೂ ಬೈ ದ ಕಂಪನಿ. ಆಯ್ತಲ್ವಾ? ಕಂಪನಿ ಎಷ್ಟು ಇಶ್ಯೂ ಮಾಡುತ್ತೋ ಅದಕ್ಕಿಂತ ಕಡಿಮೆ ಶೇರ್ಸ್ಗೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಪಾರ್ಷಿಯಲ್ ಅಗ್ರಿಮೆಂಟ್ ಆಗುತ್ತೆ. ಇನ್ನು ಕಂಪ್ಲೀಟ್ ಅಂದ್ರೆ ಪೂರ್ತಿ ಅಂತ ಆಗುತ್ತೆ. ಇನ್ ದ ಸೆನ್ಸ್ ದಟ್ ವೆನ್ ಎವರ್ ದ ಅಂಡರ್ ರೈಟರ್ಸ್ ಅಗ್ರೀಡ್ ಫಾರ್ ಆಲ್ ದ ಶೇರ್ಸ್ ಡಿಸೈಡೆಡ್ ಟು ಇಶ್ಯೂ ಬೈ ದ ಕಂಪನಿ, ಕಂಪನಿ ಎಷ್ಟು ಶೇರ್ಸ್ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಷ್ಟು ಶೇರ್ಸ್ಗೂ ನಾವು ಮಾರಾಟ ಮಾಡ್ಕೊಳ್ತೀವಪ್ಪ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಹೇಳ್ತೀವಿ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ. ಓಕೆ, ಕಂಪನಿ ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ, ಎಲ್ಲಾ ಶೇರ್ಸ್ಗೂ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಆಗುತ್ತೆ. ಕಂಪನಿ ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ ಅದರಲ್ಲಿ ಕೆಲವು ಶೇರ್ಸ್ ಅನ್ನ ಮಾತ್ರ, ಅಂದ್ರೆ ಪೂರ್ತಿ ಶೇರ್ಸ್ ಅನ್ನ ಇಲ್ಲ, ಕಡಿಮೆ ಶೇರ್ಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದನ್ನ ಹೇಳ್ತೀವಿ ಪಾರ್ಷಿಯಲ್. ಕಡಿಮೆ ಶೇರ್ಗೆ ಅಗ್ರಿಮೆಂಟು ಪಾರ್ಷಿಯಲ್, ಎಲ್ಲಾ ಶೇರ್ಗೂ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇದು ಎಷ್ಟು ಶೇರ್ಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅನ್ನೋ ಆಧಾರದ ಮೇಲೆ ಸಂಪೂರ್ಣ ಭಾಗಶಃ, ಪಾರ್ಷಿಯಲ್, ಸಂಪೂರ್ಣ ಕಂಪ್ಲೀಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಫ್ಟರ್ ಎಂಟರಿಂಗ್ ಇಂಟು ಅಗ್ರಿಮೆಂಟ್, ಅಂಡರ್ ರೈಟರ್ಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ಬಿಟ್ರು. ಸೊ ಈ ಎಕ್ಸಾಂಪಲ್ ನಾನೇ ತಿಳ್ಕೊಡ, ನಿಮ್ಮ ಕಂಪನಿ ನಾನು ಒಂದು 5,000 ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಡ್ತೀನಿ. ಎಷ್ಟು ಸಾವಿರ? 5,000 ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಡ್ತೀನಿ ಅಂತ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ಮೇಲೆ ಆ 5,000 ಶೇರ್ಸ್ ಅನ್ನು ನಾನು ಸಾರ್ವಜನಿಕರ ಮಾರಾಟಕ್ಕೆ ಕೊಟ್ರೆ
ಮಾರಾಟ ಮಾಡಕ್ಕೆ 5,000 ಶೇರ್ಸ್ ಅನ್ನು ಮಾರಾಟಕ್ಕೆ ಇಟ್ರೆ ಅದನ್ನ ಹೇಳ್ತೀವಿ ಓಪನ್ ಆರ್ ಪ್ಯೂರ್ ಅಂಡರ್ ರೈಟಿಂಗ್ ಅಂತ. ಅದು ಇಲ್ಲಿ ಬಿ ಅಂತ ಹಾಕಿದ್ವಿ ನೋಡಿ, ಇದು ಓಪನ್ ಆರ್ ಪ್ಯೂರ್ ಅಂಡರ್ ರೈಟಿಂಗ್. ಅಂಡರ್ ರೈಟರು ಎಷ್ಟು ಶೇರ್ಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ ಆ ಎಲ್ಲಾ ಶೇರ್ಸ್ ಅನ್ನು ಸಾರ್ವಜನಿಕ ಮಾರಾಟಕ್ಕೆ ಬಿಟ್ರೆ, ಎಲ್ಲಾ ಶೇರ್ಸ್ ಅನ್ನು ಮಾರಾಟಕ್ಕೆ ಬಿಟ್ರೆ ಅದು ಪ್ಯೂರ್ ಅಥವಾ ಓಪನ್ ಅಂಡರ್ ರೈಟಿಂಗ್ ಆಗುತ್ತೆ. ಅಥವಾ ಅವನು ಕೊಂಡುಕೊಂಡಂತ ಶೇರ್ಸ್ ಅಲ್ಲಿ, ಎಕ್ಸಾಂಪಲ್ ಈಗ ನಾನು 3,000 ಶೇರ್ಸ್ ಅಗ್ರಿಮೆಂಟ್ ಮಾಡಿಕೊಂಡು 3,000ದಲ್ಲಿ 500 ಶೇರ್ಸ್ ಅನ್ನ ನನ್ನ ಸ್ವಂತಕ್ಕೆ ಇಟ್ಕೊಂಡ್ಬಿಡ್ತೀನಿ. ಔಟ್ ಆಫ್ 3,000 ಇಫ್ 500 ಇಸ್ ಕೆಪ್ಟ್ ಫಾರ್ ಮೈ ಪರ್ಸನಲ್, ದ ರಿಮೈನಿಂಗ್ ನಂಬರ್ ಆಫ್ ಶೇರ್ಸ್ ಆರ್ ಓನ್ಲಿ 2,500. ಅಂದ್ರೆ ಆ 2,500 ಶೇರ್ಸ್ ನಾನು ಮಾರಾಟಕ್ಕೆ ಇಟ್ರೆ ಅಂದ್ರೆ ಇಲ್ಲಿ ಅರ್ಥ ಏನ್ ಬರುತ್ತೆ, ಯಾವನೇ ಒಬ್ಬ ಅಂಡರ್ ರೈಟರು ಎಷ್ಟು ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾನೋ ಎಲ್ಲಾ ಶೇರ್ಸ್ ಅನ್ನು ಮಾರಾಟಕ್ಕೆ ಇಟ್ರೆ ಅದು ಓಪನ್ ಆರ್ ಪ್ಯೂರ್ ಆಗುತ್ತೆ. ಅಗ್ರಿಮೆಂಟ್ ಮಾಡ್ಕೊಂಡಂತ ಶೇರ್ಸ್ ನಲ್ಲಿ ಕೆಲವು ಶೇರ್ಸ್ ಅನ್ನ ಅವನ ಸ್ವಂತಕ್ಕೆ ಇಟ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನ ಮಾರಾಟಕ್ಕೆ ಇಟ್ರೆ ಅದೇನಾಗುತ್ತೆ ಫರ್ಮ್ ಅಂಡರ್ ರೈಟಿಂಗ್ ಆಗ್ತದೆ. ಆಯ್ತಲ್ವಾ? ಅಗ್ರಿಮೆಂಟ್ ಆದಂತ ಎಲ್ಲಾ ಶೇರ್ಸ್ ಅನ್ನು ಮಾರಾಟಕ್ಕೆ ಬಿಟ್ರೆ ಪ್ಯೂರ್ ಆರ್ ಓಪನ್. ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ಲಿ ಸ್ವಲ್ಪ ಶೇರ್ಸ್ ಅನ್ನ ಅವನ ಸ್ವಂತಕ್ಕೆ ಇಟ್ಕೊಂಡು ಮಿಕ್ಕಿದ ಶೇರ್ಸ್ ಅನ್ನ ಮಾರಾಟಕ್ಕೆ ಬಿಟ್ರೆ ದಟ್ ಇಸ್ ಕಾಲ್ಡ್ ಫರ್ಮ್ ಅಂಡರ್ ರೈಟಿಂಗ್. ಇದು ಜ್ಞಾಪಕ ಇರಬೇಕು ನೋಡಿ. ಈ ಫರ್ಮ್ ರೈಟಿಂಗ್ ಮತ್ತೆ ಓಪನ್ ಅಂತ ಹೇಳಿದಲ್ವಾ, ಈ ಪಾಯಿಂಟ್ ನಂಬರ್ 2 ನಲ್ಲಿ ಎ ನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಬೇಕು, ಬಿ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು. 100% ನಿಮ್ಮ ಎಕ್ಸಾಮ್ ಅಲ್ಲಿ ಸೆಕ್ಷನ್ ಸಿ ನಲ್ಲಿ 14 ಮಾರ್ಕ್ಸ್ ಒಂದು ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ, ಈಗಲೇ ನೋಟ್ ಮಾಡಿ ಇಟ್ಕೋಬಹುದು. ಓಕೆ, ಫರ್ಮ್ ಅಂಡರ್ ರೈಟಿಂಗು ಓಪನ್ ಅಂಡರ್ ರೈಟಿಂಗು ಒಂದೇ ಪ್ರಾಬ್ಲಮ್ ಕೊಡ್ತಾನೆ. 2 ಮಾಡಲ್ ಅಲ್ಲಿ 2 ಸ್ಟೇಟ್ಮೆಂಟ್ ಅನ್ನ ಮಾಡಿ ಕೊಡ್ಬೇಕಾಗತ್ತೆ. ಆ ಸ್ಟೇಟ್ಮೆಂಟ್ ಎಷ್ಟು ಮಾಡಿದ್ರು ಅರ್ಧ ಪೇಜ್ ಇಂದ ಮುಂದಕ್ಕೆ ಹೋಗೋದಿಲ್ಲ. 2 ಸ್ಟೇಟ್ಮೆಂಟ್ ಸೇರಿ ನಿಮ್ಗೆ ಒಂದೇ ಒಂದು ಪೇಜ್ ಅಷ್ಟೇ ಆನ್ಸರ್ ಬರ್ತಕ್ಕಂಥದ್ದು. ಈಸಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. 14 ಮಾರ್ಕ್ಸ್ ರಿಸರ್ವ್ಡ್ ಇನ್ ಯುವರ್ ಪರ್ಸ್. ಆಯ್ತಲ್ವಾ? Then what is my open or pure underwriting? When the agreed number of shares, when all the agreed shares are released to the market, open to the market ಗೆ ಬಿಟ್ಬಿಟ್ಟ open underwriting ಆಗ್ತದೆ. When out of the agreed number of shares, a few shares are reserved for himself. ಅಂಡರ್ರೈಟರ್ ಅವನು ಸ್ವಂತಕ್ಕೆ ಇಟ್ಕೊಂಡು ಮಿಕ್ಕ ಶೇರ್ಸ್ ಅನ್ನ ಮಾರಾಟಕ್ಕೆ ರಿಲೀಸ್ ಮಾಡಿದ್ರೆ, ಆ ಮಿಕ್ಕ ಶೇರ್ಸ್ ಅನ್ನ ರಿಲೀಸ್ ಮಾಡಿದ್ರೆ ಫರ್ಮ್ ಅಂಡರ್ ರೈಟಿಂಗ್ ಆಗುತ್ತೆ. ಸಿಂಪಲ್ ಆಗಿ ಫೈನಲ್ ಕನ್ಕ್ಲೂಷನ್ ಹೇಳ್ತೀನಿ ನೋಡಿ. ಅಗ್ರಿಮೆಂಟ್ ಮಾಡ್ಕೊಂಡಂತ ಎಲ್ಲಾ ಶೇರ್ಸ್ ಅನ್ನ ಮಾರಾಟಕ್ಕಿಟ್ರೆ ಓಪನ್ ಆರ್ ಪ್ಯೂರ್ ಆಗ್ತದೆ. ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ಲಿ ಸ್ವಲ್ಪ ಶೇರ್ಸ್ ಅನ್ನ ಅವನ ಸ್ವಂತಕ್ಕೆ ಇಟ್ಕೊಂಡು ಮಿಕ್ಕಿದ ಶೇರ್ಸ್ ಅನ್ನ ಮಾರಾಟಕ್ಕಿಟ್ರೆ ಅದು ಫರ್ಮ್ ಅಂಡರ್ ರೈಟಿಂಗ್ ಆಗ್ತದೆ. ಈ ಫರ್ಮ್ ಅಂಡರ್ ರೈಟಿಂಗ್ ಜ್ಞಾಪಕ ಇಟ್ಕೊಳ್ಳಿ. ಅವನ ಸ್ವಂತಕ್ಕೆ ಇಟ್ಕೊಂಡ್ರೆ ಆ ಅಂಡರ್ ರೈಟರು ತನ್ನ ಸ್ವಂತಕ್ಕೆ ಎಷ್ಟು ಶೇರ್ಸ್ ಅನ್ನ ಇಟ್ಕೊಳ್ತಾನೋ ಅಷ್ಟು ಶೇರ್ಸಿನ ಹಣವನ್ನ ಅವನು ತನ್ನ ಸ್ವಂತ ಜೋಬಿಂದ ಕಂಪನಿ ಕೊಡಬೇಕಾಗುತ್ತೆ. ಪಾಯಿಂಟ್ ಮೈಂಡ್ ಅಲ್ಲಿ ಇರಲಿ, ಇಟ್ ಇಸ್ ಅ ಪ್ರಾಕ್ಟಿಕಲ್ ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಇನ್ನು ಡಿಫ್ರೆನ್ಸಸ್ ಆಲ್ರೆಡಿ ಮೀನಿಂಗ್ ಅಲ್ಲಿ ಹೇಳಿದ್ದೀನಿ, ಮತ್ತೆ ನೋಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಓಕೆ, ಓಪನ್ ಅಂಡರ್ ರೈಟಿಂಗು ಫರ್ಮ್ ಅಂಡರ್ ರೈಟಿಂಗು ಡಿಫ್ರೆನ್ಸಸ್ ಆಲ್ರೆಡಿ ಹೇಳಿದ್, ಮತ್ತೆ ಹಾಕೋದು ಬೇಕಾಗಿಲ್ಲ. ನೆಕ್ಸ್ಟ್ ಈ ಅಪ್ಲಿಕೇಶನ್, ಕ್ಲಾಸಿಫಿಕೇಶನ್ ಆಫ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ. ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಡೌಟ್ ಇದ್ರೆ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ಸ್ ಅನ್ನ ರೈಸ್ ಮಾಡಿ, 1 ಅಲ್ಲ 10 ಸಲ ಹೇಳ್ತೀನಿ. ಚೇಷ್ಟೆ ಮಾಡಬಾರದು ಅಷ್ಟೇ. ನನಗೆ ಅರ್ಥ ಆಗಿಲ್ಲ ಕೇಳಿ, ಮಾತಾಡಿದ್ದೆ ಏನಪ್ಪಾ ಹೇಳಿ. ಯಾರು ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನೇಮ್ ಹೇಳಿ, ನಿಮ್ ನೇಮ್ ಹೇಳ್ಬಿಟ್ಟು ಕ್ವಶನ್ ರೈಸ್ ಮಾಡಿ. ನಿಮ್ಗೆ ಕನ್ನಡ ಬೇಕಾ, ಇಂಗ್ಲಿಷ್ ಬೇಕಾ, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಾಟ್ ಕಾಲ್ಡ್ ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಮಾರ್ಕ್ಡ್ ಅನ್ಮಾರ್ಕ್ಡ್ ಹೆಸರು ಹೇಳುತ್ತೆ. ಅಪ್ಲಿಕೇಶನ್ ಮೇಲೆ ಏನಾದ್ರು ಮಾರ್ಕಿಂಗ್ ಮಾಡಿದ್ರೆ, ಈಗ ಇಲ್ಲಿ ಇದು ಸ್ಕ್ರೀನ್ ಶೇರ್ ಮಾಡ್ಕೊಂಡು ಡ್ರಾ ಮಾಡ್ತೀವಿ ನಾವು ಚೇಷ್ಟೆಗಳು, ಆ ರೀತಿ ಏನಾದ್ರೆ ಅದ್ರ ಮೇಲೆ ಏನಾದ್ರು ಬರೆದಿದ್ರೆ, ಚಿಹ್ನೆ ಹಾಕಿದ್ರೆ ಅದನ್ನ ಮಾರ್ಕ್ಡ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ಸ್ ಮೇಲೆ ಏನು ಚಿಹ್ನೆಗಳಿಲ್ಲ ಅಂತಂದ್ರೆ ಅದನ್ನ ಅನ್ಮಾರ್ಕ್ಡ್. ಇಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ಅಪ್ಲಿಕೇಶನ್ ಮೇಲೆ ಅಂಡರ್ ರೈಟರ್ಸ್ ಅನ್ನ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಮಾರ್ಕಿಂಗ್ ಇದ್ರೆ ಅದು ಮಾರ್ಕ್ ಅಪ್ಲಿಕೇಶನ್ಸ್ ಆಗುತ್ತೆ. ಅಪ್ಲಿಕೇಶನ್ಸ್ ಮೇಲೆ ಯಾವ ಅಂಡರ್ ರೈಟರ್ ಏನು ಮಾರ್ಕಿಂಗೇ ಇಲ್ಲ ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಈಗ ಎಕ್ಸಾಂಪಲ್ ನೀವೇ ತೆಗೆದುಕೊಳ್ಳಿ. ನಂದೊಂದು ಕಂಪನಿ ಇದೆ, ನಾನೊಂದು 1 ಲಕ್ಷ ಶೇರ್ಸ್ ಅನ್ನು ಇಶ್ಯೂ ಮಾಡ್ತೀನಿ. 1 ಲಕ್ಷ ಶೇರ್ಸ್ ನೀವು ಒಂದು 10 ಜನ ನನ್ನ ಕಂಪ್ನಿ ಬಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ. ಸರ್, ನಿಮ್ಮ 1 ಲಕ್ಷ ಶೇರ್ಸ್ ಅನ್ನು ನಾವು ಮಾರಾಟ ಮಾಡ್ಕೊಡ್ತೇವೆ. ಒಬ್ಬೊಬ್ಬರು ಒಂದು 15,000ಕ್ಕೆ, ಒಂದೊಂದು 20,000ಕ್ಕೆ, ಒಂದೊಂದು 25,000ಕ್ಕೆ, ಏನೋ ನಿಮ್ಮ ಕೆಪಾಸಿಟಿ ಪ್ರಕಾರ ನೀವು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತೀರ. ಒಟ್ಟು 1 ಲಕ್ಷನೂ ಆಗೋಯ್ತು. ಆಯ್ತಲ್ವಾ? ಅಂದ್ರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಆಗೋಯ್ತು. ಕಂಪ್ಲೀಟ್ ಅಂಡರ್ ರೈಟಿಂಗ್ ಹಾಕಿದ್ಮೇಲೆ ಈಗ ನಿಮ್ಮ ಶೇರ್ಸ್ ಅನ್ನ ನೀವು ನಮ್ಮ ಕಂಪ್ನಿ ಅಪ್ಲಿಕೇಶನ್ ತೆಗೆದುಕೊಂಡೋಗಿ ಸಾರ್ವಜನಿಕರಿಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಹೋಗಿ ಅಂಡರ್ ರೈಟರ್ ಏನೋ ಶೇರ್ ಹೋಲ್ಡರ್ಸ್ ಅನ್ನ ನೀವು ಭೇಟಿ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ನೀವು ಅಪ್ಲಿಕೇಶನ್ಸ್ ಅನ್ನು ಇಶ್ಯೂ ಮಾಡೋದು. ಅಂಡರ್ ರೈಟರ್ಸ್ ಅಪ್ಲಿಕೇಶನ್ ಇಶ್ಯೂ ಮಾಡ್ತಾರೆ. ಆದರೆ ಅಪ್ಲಿಕೆಂಟ್ ಶೇರ್ ಬೇಕು ಅಂತ ಅರ್ಜಿ ತಗೊಂಡವನು ಅಪ್ಲಿಕೇಶನ್ ನಿಮಗೆ ಕೊಡಲ್ಲ, ಡೈರೆಕ್ಟ್ ಆಗಿ ಬಂದು ನಮ್ಮ ಕಂಪನಿಗೆ ಕೊಡ್ತಾನೆ. ಅಪ್ಲಿಕೇಶನ್ ಮಾಡೋದಷ್ಟೇ ನಿಮ್ ಕೆಲಸ.
ಹಣನೂ ಅಪ್ಲಿಕೇಶನ್ಸ್ ವಾಪಸ್ ಕೊಡ್ತಕ್ಕಂಥದ್ದು ಕಂಪನಿದ ನನ್ನ ಕೆಲಸ. ಇದು ಜ್ಞಾಪಕ ಇರಲಿ, ಆಯ್ತಲ್ವಾ? ಅಪ್ಲಿಕೇಶನ್ ಇಶ್ಯೂ ಮಾಡ್ತೀರಾ. ಈಗ ನೀವು ಯಾರು ಎಷ್ಟು ಅಪ್ಲಿಕೇಶನ್ಸ್ ಅನ್ನು ಇಶ್ಯೂ ಮಾಡಿದ್ದೀರಾ, ಯಾರ್ಯಾರು ಇಶ್ಯೂ ಮಾಡಿದ್ದೀರಾ ಅಂತ ಕಂಪನಿ ನನಗೆ ಕನಸು ಬರಲ್ಲ. ಅದಕ್ಕೆ ಯಾರು ಅಪ್ಲಿಕೇಶನ್ ನ ಇಶ್ಯೂ ಮಾಡಿದ್ರೆ, ಯಾವನೋ ಅಪ್ಲಿಕೆಂಟ್ ತಂದು ಕಂಪನಿಗೆ ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡಿದ್ರೆ ಆ ಅಪ್ಲಿಕೇಶನ್ಸ್ ಅನ್ನ ಅವನಿಗೆ ಕೊಟ್ಟವನು ಯಾರು, ಯಾವ ಅಂಡರ್ರೈಟರ್ ಕೊಟ್ಟ ಅನ್ನೋದು ನನ್ಗೆ ಗೊತ್ತಾಗ್ಬೇಕಾಗುತ್ತೆ. ಅದು ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ತೀವಿ, ಅಗ್ರಿಮೆಂಟ್ ಮಾಡ್ಕೊಂಡಾಗ್ಲೇನೆ ಈ ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಬರ್ತಾರೆ, ನಿಮ್ಮ MLA MP ಗಳು ಯಾರು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ನು ಚಿಹ್ನೆ ಕೊಟ್ಟಿರ್ತಾನೆ ನೋಡಿ. ಆ ರೀತಿ ಏನ್ ಮಾಡ್ತೀವಿ, ಅಂಡರ್ ರೈಟರ್ ಅಗ್ರಿಮೆಂಟ್ ಮಾಡ್ಕೊಂಡ ಟೈಮಲ್ಲಿ ನೋಡಪ್ಪ, ನೀನು ಇಶ್ಯೂ ಮಾಡ್ತಕ್ಕಂಥ ಅಪ್ಲಿಕೇಶನ್ ಮೇಲೆ ಈ ಚಿಹ್ನೆಯನ್ನು ಹಾಕಿರು, ನಿನ್ನ ಸಿಗ್ನೇಚರ್ ಹಾಕು, ಅಥವಾ ಒಂದು ಆಲ್ಫಾಬೆಟ್ ಅನ್ನ ಬರಿ, ಇಲ್ಲ ನಿನ್ನ ಸಿಗ್ನೇಚರ್ ಅನ್ನ ಹಾಕು, ಏನೋ ಒಂದು ನಿನ್ನ ಅಪ್ಲಿಕೇಶನ್, ನಿನ್ನ ಕಡೆಯಿಂದ ಈ ಅಪ್ಲಿಕೇಶನ್ ಬಂದಿದೆ ಅಂತ ನನಗೆ ಗೊತ್ತಾಗ್ಬೇಕಾದ್ರೆ ನಾನು ನಿಮಗೆ ಒಂದು ಚಿಹ್ನೆಯನ್ನ ಕೊಟ್ಟಿರ್ತೇನೆ. ಓಕೆ, ಏನೋ ಒಂದು ಚಿಹ್ನೆ ಇಂಥದ್ದು ಅಂತ ಬೇಕಲ್ಲ, ಒಂದು ಸೀಲ್ ಹಾಕ್ಬೋದು, ಸಿಗ್ನೇಚರ್ ಹಾಕ್ಬೋದು, ಇಲ್ಲ ನಿಮ್ಮ ಫೋಟೋ ಹಾಕ್ಬೋದು, ಇಲ್ಲ ಎ ಅಂತ ಬರಿಬೋದು, ಬಿ ಅಂತ ಬರಿಬೋದು, ಅಥವಾ ಒಂದು ಹೂವಿನ ಚಿತ್ರನ, ಏನೋ ಒಂದು ಗೊತ್ತಿಲ್ಲ, ನಿನ್ನದ್ದು ನೀನು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಕಂಪನಿ ಆದಂತ ನಾನು ನಿನಗೆ ಒಂದು ಚಿಹ್ನೆಯನ್ನ ಕೊಟ್ಟಿರ್ತೇನೆ. ಈಗ ನನ್ನ ಕಂಪನಿಗೆ ಅಪ್ಲಿಕೆನ್ಸ್ ಬಂದು ಅಪ್ಲಿಕೇಶನ್ಸ್ ಕೊಟ್ಟಾಗ ಆ ಅಪ್ಲಿಕೇಶನ್ ಯಾರ್ದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ನಾನು ಮಾರ್ಕ್ ಹಾಕಿರ್ತೀನಿ. ನೀವು ಮಾರ್ಕ್ ಹಾಕೊಂಡು ನೀವು ಮಾರ್ಕ್ ಹಾಕಿರ್ತೀರಾ, ನಾನು ಕೊಟ್ಟಿರ್ತೀನಿ ಮಾರ್ಕ್ ಚಿಹ್ನೆ ನಿಮಗೆ ಕೊಟ್ಟಿರ್ತೀನಿ, ನೀವು ಆ ಚಿಹ್ನೆಯನ್ನು ಅಪ್ಲಿಕೇಶನ್ ಮೇಲೆ ಹಾಕಿ ನನ್ನ ಕಂಪನಿ ಕಳಿಸ್ತೀರಾ. ಸೊ ಆ ರೀತಿ ಕಂಪನಿಗೆ ಬಂದ ಅಪ್ಲಿಕೇಶನ್ ಮೇಲೆ ಯಾವ್ಯಾವ ಅಪ್ಲಿಕೇಶನ್ ಮೇಲೆ ಮಾರ್ಕಿಂಗ್ ಇದೆಯೋ, ಅಂಡರ್ ರೈಟರ್ಸ್ ಮಾರ್ಕಿಂಗ್ ಇದೆಯೋ, ಅದನ್ನ ಏನಂತ ಕರಿತೀವಿ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ಯಾರು ಎಷ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರು, ಅಗ್ರಿಮೆಂಟ್ ಮಾಡ್ಕೊಂಡ ಶೇರ್ಸ್ ಅಲ್ಲಿ ಎಷ್ಟು ಶೇರ್ಸ್ ಅನ್ನ ಅವ ಇಶ್ಯೂ ಮಾಡಿದಾನೆ, ಇನ್ನು ಇಶ್ಯೂ ಮಾಡ್ದೇನೆ ಅವನ ಹತ್ರ ಇನ್ನು ಎಷ್ಟು ಉಳಿದೋಗಿದೆ ಅಂತ ಕಂಪನಿ ಲೆಕ್ಕಾಚಾರ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಓಕೆ, ದ ಅಪ್ಲಿಕೇಶನ್ಸ್ ವಿಚ್ ಆರ್ ಹ್ಯಾವಿಂಗ್ ಆರ್ ವಿಚ್ ಆರ್ ಅಫಿಕ್ಸ್ಡ್ ವಿತ್ ದ ಮಾರ್ಕ್ಸ್ ಆಫ್ ಅಂಡರ್ ರೈಟರ್ಸ್. ಅಫಿಕ್ಸ್ಡ್ ಅಂದ್ರೆ ಅದ್ರ ಮೇಲೆ ಹಾಕಿರಬೇಕು, ಚಿಹ್ನೆಯನ್ನು ಹಾಕಿರಬೇಕು. ಓಕೆ, ಅಂಡರ್ ರೈಟರ್ಸ್ ಅನ್ನ ಚಿಹ್ನೆ ಹೊಂದಿದ ಅಪ್ಲಿಕೇಶನ್ಸ್ ಅನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಇನ್ ದ ಸೆನ್ಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಇಶ್ಯೂಡ್ ಬೈ ದ ಅಂಡರ್ ರೈಟರ್ಸ್ ವಿತ್ ದೇರ್ ಓನ್ ಎಫರ್ಟ್ ಆರ್ ರಿಸ್ಕ್. ಓಕೆ, ಅಂಡರ್ ರೈಟರ್ಸ್ ಅವರು ಸ್ವಂತ ಕಷ್ಟಪಟ್ಟು ಆ ಅಪ್ಲಿಕೇಶನ್ಸ್ ಅನ್ನ ಇಶ್ಯೂ ಮಾಡಿರ್ತಾರೆ, ಅದಕ್ಕೆ ಅವ್ರಿಗೆ ಕಮಿಷನ್ ಸಿಕ್ಕತ್ತೆ. ಓಕೆ, ಅಂಡ್ ದೇರ್ ಆರ್ ಸರ್ಟನ್ ಅಪ್ಲಿಕೇಶನ್ಸ್ ಇನ್ ದ ಕಂಪನಿ ಆನ್ ವಿಚ್ ಮಾರ್ಕ್ಸ್ ಆಫ್ ಅಂಡರ್ ರೈಟರ್ಸ್ ಆರ್ ನಾಟ್ ದೇರ್. ಕಂಪನಿಗೆ ಕೆಲವೊಂದು ಅಪ್ಲಿಕೇಶನ್ ಬಂದಿದೆ, ಅದ್ರ ಮೇಲೆ ಯಾವ ಅಂಡರ್ ರೈಟರ್ಸ್ ಚಿಹ್ನೆ ಇಲ್ಲ. ಹಾಗಾದ್ರೆ ಚಿಹ್ನೆ ಇಲ್ಲದಂತ ಆ ಶೇರ್ಸ್ ಅಥವಾ ಡಿಬೆಂಚರ್ ಅಪ್ಲಿಕೇಶನ್ಸ್ ಅನ್ನು ಇಶ್ಯೂ ಮಾಡಿದವರು ಯಾರು ಅನ್ನೋ ಕ್ವಶನ್ ಬರುತ್ತೆ. ಅದು ಯಾರು ಅಂದ್ರೆ ದೋಸ್ ಶೇರ್ಸ್ ಅಪ್ಲಿಕೇಶನ್ಸ್ ಆರ್ ಡೈರೆಕ್ಟ್ಲಿ ಇಶ್ಯೂಡ್ ಬೈ ದ ಕಂಪನಿ. ಓಕೆ, ಕಂಪನಿ ಇಶ್ಯೂ ಮಾಡಿದಾಗ ಕಂಪನಿಗೆ ಚಿಹ್ನೆ ಇರಲ್ಲ. ಆ ಕಂಪನಿ ನೇರವಾಗಿ ಕೆಲವು ಜನಕ್ಕೆ ಅಪ್ಲಿಕೇಶನ್ಸ್ ಇಶ್ಯೂ ಮಾಡಿದ್ರೆ ಆ ಚಿಹ್ನೆ ಇಲ್ಲದಂತ ಶೇರ್ಸ್ ಅನ್ನ, ಆ ಅಪ್ಲಿಕೇಶನ್ಸ್ ಅನ್ನ ಅನ್ಮಾರ್ಕ್ಡ್, ಚಿಹ್ನೆ ಇಲ್ಲದಂತ ಅಪ್ಲಿಕೇಶನ್ಸ್ ಅಂತ ಕರಿತೇವೆ. ಕೀಪ್ ಇನ್ ಮೈಂಡ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಇಶ್ಯೂಡ್ ಬೈ ದ ಕಂಪನಿ. ಕಂಪನಿ ಅದನ್ನು ಇಶ್ಯೂ ಮಾಡಿರುತ್ತೆ. ಅಂಡರ್ ರೈಟರ್ಸ್ ಇಶ್ಯೂ ಮಾಡಿದ್ರೆ ಅವ್ರ ಸಿಂಬಲ್ ಇರ್ತದೆ. ಅಂಡರ್ ರೈಟರ್ಸ್ ಇಲ್ದೇನೆ ಕಂಪನಿನೇ ಕೆಲವರಿಗೆ ಏನಾದರೂ ನೇರವಾಗಿ ಅರ್ಜಿಗಳನ್ನ ಕೊಟ್ಟಿದ್ರೆ ಕಂಪನಿ ಕೊಟ್ಟಂತ ಅರ್ಜಿಗಳ ಮೇಲೆ ಯಾವುದೇ ಚಿಹ್ನೆ ಇರುವುದಿಲ್ಲ. ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ, ಆಯ್ತಲ್ವಾ? ಮಾರ್ಕ್ಡ್ ಅಪ್ಲಿಕೇಶನ್ಸ್, ದಟ್ ಇಸ್ ದ ಅಪ್ಲಿಕೇಶನ್ಸ್ ಇಶ್ಯೂಡ್ ಬೈ ದ ಅಂಡರ್ ರೈಟರ್ಸ್ ಅಂಡ್ ವಿಚ್ ಆರ್ ಅಫಿಕ್ಸ್ಡ್ ವಿತ್ ದ ಸಿಂಬಲ್ಸ್ or marks of the underwriters. Unmarked applications are the applications which are issued by the company. Those applications that does not contain any symbol or marks of any of the underwriters. Okay, so ನೋಡೋಣ ಆಮೇಲೆ ಈ ಮಾರ್ಕ್ ಅಪ್ಲಿಕೇಶನ್ ನಾವು ಏನ್ ಮಾಡಬೇಕಾಗುತ್ತೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನ್ ಮಾಡಬೇಕಾಗುತ್ತೆ ಅನ್ನೋದು ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಲ್ಲಿ ಟ್ರೀಟ್ಮೆಂಟ್ ಆಫ್ ಅನ್ಮಾರ್ಕ್ಡ್ ಅಂಡ್ ಮಾರ್ಕ್ಡ್ ಅಪ್ಲಿಕೇಶನ್. ಈ ಮಾರ್ಕ್ ಅಪ್ಲಿಕೇಶನ್ ಅಂದ್ರೆ ನೀವು ಅಕೌಂಟ್ಸ್ ಅನ್ನ ಬರೆಯುವಾಗ ಮಾರ್ಕ್ ಅಪ್ಲಿಕೇಶನ್ಸ್ ಅನ್ನ ಏನ್ ಮಾಡಬೇಕು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಏನ್ ಮಾಡಬೇಕು ಅನ್ನೋ ಕ್ವಶನ್ ಬರುತ್ತೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಲ್ರೆಡಿ ಐ ಟೋಲ್ಡ್ ಯು ದಟ್ ದೇ ಆರ್ ದ ಅಪ್ಲಿಕೇಶನ್ಸ್ ಇಶ್ಯೂಡ್ ಬೈ ದ ಅಂಡರ್ ರೈಟರ್ಸ್ ವಿತ್ ದೇರ್ ಓನ್ ರಿಸ್ಕ್. ಅವರದೇ ಆದಂತ ಒಂದು ಸ್ವಂತ ಕಷ್ಟದಿಂದ ಇಶ್ಯೂ ಮಾಡಿರ್ತಾರೆ. ಅದಕ್ಕೋಸ್ಕರ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಡೈರೆಕ್ಟ್ಲಿ ಡಿಡಕ್ಟೆಡ್ ಫ್ರಮ್ ದೇರ್ ರೆಸ್ಪಾನ್ಸಿಬಿಲಿಟಿ, ಲಯಬಿಲಿಟಿ ಅಂತ ಕರಿತೀವಿ. ಎಷ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಜ್ಞಾಪಕ ಇಟ್ಕೊಳ್ಳಿ. ಅಂಡರ್ ರೈಟರ್ಸ್ ಎಷ್ಟು ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿರ್ತಾರೋ ದೋಸ್ ಅಗ್ರೀಡ್ ನಂಬರ್ ಆಫ್ ಶೇರ್ಸ್ ಆರ್ ಕಾಲ್ಡ್ ಅಸ್ ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ ಅದನ್ನ. ದೆನ್ ವಾಟ್ ಡು ಯು ಮೀನ್ ಬೈ ಗ್ರಾಸ್ ಲಯಬಿಲಿಟಿ? ಗ್ರಾಸ್ ಲಯಬಿಲಿಟಿ ಈಸ್ ದ ಆಕ್ಚುಯಲ್ ನಂಬರ್ ಆಫ್ ಶೇರ್ಸ್ ಅಂಡರ್ ರಿಟರ್ನ್ ಬೈ ಈಚ್ ಆಫ್ ದ ಅಂಡರ್ ರೈಟರ್. ಅಂಡರ್ ರಿಟರ್ನ್ ಅಂದ್ರೆ ಅಗ್ರಿಮೆಂಟ್. ಯಾವ ಅಂಡರ್ ರೈಟರು ಎಷ್ಟು ಶೇರ್ಸ್ ಅನ್ನ ಮಾರಾಟ ಮಾಡ್ಕೊಡ್ತೀನಿ ಅಂತ ಕಂಪನಿ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾನೋ ಆ ಒಪ್ಪಂದ ಮಾಡಿಕೊಂಡ ಷೇರುಗಳ ಸಂಖ್ಯೆ, ಆ ನಂಬರ್ ಆಫ್ ಶೇರ್ಸ್ ಅನ್ನ ಏನಂತ ಕರಿತೀವಿ, ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ.
ಈ ಮಾರ್ಕ್ ಅಪ್ಲಿಕೇಶನ್ಸ್ ಅಂದ್ರೆ ಒಪ್ಪಂದ ಮಾಡಿಕೊಂಡಂತ ಅಪ್ಲಿಕೇಶನ್ಸ್ ಅಲ್ಲಿ ಅಂಡರ್ ರೈಟರ್ಸ್ ಎಷ್ಟು ಅಪ್ಲಿಕೇಶನ್ಸ್ ಅನ್ನ ಇಶ್ಯೂ ಮಾಡಿದಾರೋ ಅಂದ್ರೆ ಆ ಮಾರ್ಕ್ ಅಪ್ಲಿಕೇಶನ್ಸ್ ಅನ್ನ ಗ್ರಾಸ್ ಲೈಬ್ರರಿಯಲ್ಲಿ ನೇರವಾಗಿ ಅವ್ರ ಅಕೌಂಟ್ ಲೆಸ್ ಮಾಡ್ಬಿಡ್ತೀವಿ. ಎಕ್ಸಾಂಪಲ್, ಈಗ ನೀನ್ ಅಂತ ತಿಳ್ಕೊ, ಒಂದು 3,000 ಶೇರ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ಯಾ, 3,000 ಶೇರ್ಸ್ ಅಲ್ಲಿ ನಿನ್ನ ಸಿಂಬಲ್ ಇರ್ತಕ್ಕಂಥದ್ದು 2,500 ಬಂದಿದೆ. ಅವಾಗ ನಿನ್ನ ಗ್ರಾಸ್ ಲೈಬಿಲಿಟಿ 3,000, ಅದರಲ್ಲಿ ನಿನ್ನ ಮಾರ್ಕ್ ಅಪ್ಲಿಕೇಶನ್ಸ್ 2,500, 3,000ದಲ್ಲಿ 2,500 ನಾನು ಲೆಸ್ ಮಾಡ್ಬಿಡ್ತೀನಿ. ಲೆಸ್ ಮಾಡಿದ್ರೆ ಉಳಿದಂತ 500 ಶೇರ್ಸ್ ಅನ್ನ ನೀನೇ ಕೊಂಡ್ಕೋಬೇಕು, ಹಣವನ್ನು ನೀನು ಅಂದ್ರೆ ನಮ್ಮ ಕಂಪ್ನಿ ಕಟ್ಟಬೇಕಾಗುತ್ತೆ. ಸೊ ಮಾರ್ಕ್ ಅಪ್ಲಿಕೇಶನ್ಸ್ ಆರ್ ಡೈರೆಕ್ಟ್ಲಿ ಡಿಡಕ್ಟೆಡ್ ಫ್ರಮ್ ದ ಗ್ರಾಸ್ ಲೈಬಿಲಿಟಿ. ಮಾರ್ಕ್ ಅಪ್ಲಿಕೇಶನ್ಸ್ ಅನ್ನ ಗ್ರಾಸ್ ಲೈಬಿಲಿಟಿಯಲ್ಲಿ ನೇರವಾಗಿ ಅವರವರ ಅಕೌಂಟ್ ಅಲ್ಲಿ ಲೆಸ್ ಮಾಡ್ಕೋಬೇಕು. ದೆನ್ ಹೌ ಡು ಯು ಟ್ರೀಟ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆಯ್ತಲ್ವಾ? ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಇನ್ ದ ಸೆನ್ಸ್ ದ ಅಪ್ಲಿಕೇಶನ್ ವಿಚ್ ಆರ್ ಇಶ್ಯೂಡ್ ಬೈ ದ ಕಂಪನಿ. ಯಾರು ಅಂಡರ್ ರೈಟರ್ಸ್ ಇಶ್ಯೂ ಮಾಡಿಲ್ಲ, ಅದ್ರಲ್ಲಿ ಯಾರದೇ ಸಿಂಬಲ್ ಇಲ್ಲ, ಪ್ಲೈನ್ ಅಪ್ಲಿಕೇಶನ್ಸ್, ಆ ಅಪ್ಲಿಕೇಶನ್ಸ್ ಶೇರ್ ಇದು ಏನ್ ಮಾಡ್ತೀವಿ ನಾವು ಅನ್ಮಾರ್ಕ್ ಅಂತ ಕರಿತೀವಿ. ಈ ಅನ್ಮಾರ್ಕ್ ಅಪ್ಲಿಕೇಶನ್ ಟ್ರೀಟ್ಮೆಂಟ್ ಮಾಡೋದು ಸ್ವಲ್ಪ ಚೇಂಜಸ್ ಆಗುತ್ತೆ. ಬಿ ಕೇರ್. ಅನ್ಮಾರ್ಕ್ ಅಪ್ಲಿಕೇಶನ್ಸ್ ಅನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತಕ್ಕಂಥದ್ದು ಅದು ಟೈಪ್ ಆಫ್ ಅಂಡರ್ ರೈಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಏನದು ಪಾರ್ಷಿಯಲ್, ಪ್ಯೂರ್ ಅಂತಕ್ಕಂಥ ಬರುತ್ತೆ. ಪ್ಯೂರ್ ಅಂದ್ರೆ ಏನು, ಎಲ್ಲ ಶೇರ್ಸ್ ಅಗ್ರಿಮೆಂಟ್ ಆಗಿದ್ರೆ, ಇನ್ ಕೇಸ್ ಆಫ್ ಪ್ಯೂರ್ ಅಂಡರ್ ರೈಟಿಂಗ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದ ಅಂಡರ್ ರೈಟರ್ಸ್ ಇನ್ ದ ಗ್ರಾಸ್ ಲೈಬಿಲಿಟಿ ರೇಷಿಯೋ. ಅವ್ರ ಶೇರ್ಸ್ ಅನ್ನ ತಂದ್ಕೊಂಡಿದ್ರೆ ಆ ನಂಬರ್ ಆಫ್ ಶೇರ್ಸ್ ನ ರೇಷಿಯೋ ಕನ್ವರ್ಟ್ ಮಾಡ್ತೀವಿ. ಆ ರೇಷಿಯೋದಲ್ಲಿ ಏನ್ ಮಾಡ್ತೀವಿ, ಆ ಅನ್ಮಾರ್ಕ್ ಅಪ್ಲಿಕೇಶನ್ಸ್ ಅನ್ನ ಎಲ್ಲ ಅಂಡರ್ ರೈಟರ್ಸ್ಗೂ ಹಂಚಿಬಿಡ್ತೀವಿ. ಯಾವಾಗ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಲ್ಲಿ ಫರ್ಮ್ ಅಪ್ಲಿಕೇಶನ್ಸ್ ಅನ್ನ ಗ್ರಾಸ್ ಲೈಬಿಲಿಟಿ ರೇಷಿಯೋದಲ್ಲಿ ಅಂಡರ್ ರೈಟರ್ಸ್ ಹಂಚಬೇಕು. ಇನ್ ಕೇಸ್ ಆಫ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದ್ರೆ ಕಂಪನಿ ಇಶ್ಯೂ ಮಾಡ್ತಕ್ಕಂಥ ಎಲ್ಲಾ ಶೇರ್ಸ್ ಅನ್ನ ಅಂಡರ್ ರೈಟರ್ಸ್ ಕೊಂಡ್ಕೊಂಡಿಲ್ಲ, ನಾನು ಮೊದಲು ಹೇಳಿದ್ದೀನಿ. ಆ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಲ್ಲಿ ಶೇರ್ಸ್ ಅನ್ನ ಯಾರು ಇಶ್ಯೂ ಮಾಡೋದು, ಕಂಪನಿ. ಅನ್ಮಾರ್ಕ್ ಶೇರ್ಸ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥ ಕಂಪನಿ, ಅದು ಕಂಪನಿ ಅಕೌಂಟ್ ಹಾಕೊಳ್ತೀವಿ ಇದಲ್ವಾ. ಇನ್ ಕೇಸ್ ಆಫ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಡೈರೆಕ್ಟ್ಲಿ ಟ್ರಾನ್ಸ್ಫರ್ಡ್ ದ ಕಂಪನಿ ಅಕೌಂಟ್ ಹಾಕೊಂಡು ಹಾಕ್ತೀವಿ. ಬಟ್ ಇನ್ ಕೇಸ್ ಆಫ್ ಕಂಪ್ಲೀಟ್ ಅಂಡರ್ ರೈಟಿಂಗ್ ದ ಫರ್ಮ್ ಅಪ್ಲಿಕೇಶನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ distributed or divided to all the underwriters in their gross liability ratio. ಪಾರ್ಷಿಯಲ್ ಅಲ್ಲಿ ಕಂಪನಿ ಅಕೌಂಟ್ ಹೋಗುತ್ತೆ, ಅಂಡರ್ ರೈಟಿಂಗ್ ಶೇರಿಂಗ್ ಮಾಡಲ್ಲ. ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಲ್ಲಿ ಅನ್ಮಾರ್ಕ್ ಅಪ್ಲಿಕೇಶನ್ಸ್ ಅನ್ನ ಎಲ್ಲಾ ಅಂಡರ್ ರೈಟರ್ಸ್ಗೂ ಅವ್ರು ಎಷ್ಟು ಶೇರ್ಸ್ ಅನ್ನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಸಂಖ್ಯೆಗೆ ರೇಷಿಯೋನ ಕಂಡಿಡ್ಕೊಂಡು ಗ್ರಾಸ್ ಲೈಬಿಲಿಟಿ ರೇಷಿಯೋ ಅಂತೀವಿ, ಅದನ್ನ ಗ್ರಾಸ್ ಲೈಬಿಲಿಟಿ ರೇಷಿಯೋದಲ್ಲಿ ಅದನ್ನ ಹಂಚ್ಕೋಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದ ಥಿಯರಿಟಿಕಲ್ ಪಾಯಿಂಟ್ಸ್ ಅಬೌಟ್ ಯುವರ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್. ಈ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಸಂಬಂಧಪಟ್ಟಂತ ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂಡ್ ಆಲ್ಸೋ ರೂಲ್ಸ್. ಕಂಪಲ್ಸರಿ ನಾನೇನು ಥಿಯರಿ ಹೇಳಿದ್ದೀನಿ ಇದೇ ರೂಲ್ಸ್ ಆಗುತ್ತೆ. ಇದೇ ರೂಲ್ಸ್ ನೀವು ಪ್ರಾಕ್ಟಿಕಲ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೊ ಲೆಟ್ ವಿ ಸಿ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಈ ನೋಟ್ಸ್ ಅನ್ನ ಆಲ್ಮೋಸ್ಟ್ ನಿಮ್ಮ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಸಾಧ್ಯ ಆದಷ್ಟು ಗ್ರೂಪ್ ಅಲ್ಲಿ ಇರ್ತಕ್ಕಂಥ ನೋಟ್ಸ್ ಅನ್ನ ದಯವಿಟ್ಟು ನೀವು ನೋಟ್ಸ್ಗೆ ಎಂಟ್ರಿ ಮಾಡ್ಕೊಂಬಿಡಿ, ಬರ್ಕೊಂಡಿರ್ಬೇಕು. ಬರ್ಕೊಂಡು ನನಗೆ ಈ ಕ್ಲಾಸಲ್ಲಿ ತೋರಿಸ್ಬೇಕು ನೋಟ್ಸ್ ಅನ್ನು. ನೀವು ಪ್ರತಿಯೊಬ್ಬರು ವಿಡಿಯೋ ಓಪನ್ ಮಾಡ್ಕೊಡ್ತೀನಿ, ವಿಡಿಯೋ ಓಪನ್ ಮಾಡಿ ನೀವು ನನಗೆ ನೋಟ್ಸ್ ಅನ್ನು ತೋರಿಸ್ಬೇಕು, ಆಯ್ತಲ್ವಾ? ಗ್ರೂಪ್ ಅಲ್ಲಿ ಹಾಕಿರ್ತಕ್ಕಂಥ ನೋಟ್ಸ್ ಅನ್ನ ಥಿಯರಿ ನೋಟ್ಸ್ ಕಂಪ್ಲೀಟ್ ಇದೆ, ಇನ್ಕ್ಲೂಡಿಂಗ್ ದಿಸ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಪ್ರಾಕ್ಟಿಕಲ್ ತೋರಿಸ್ತೀನಿ, ಏನು ಹೇಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಆಯ್ತಲ್ವಾ? ಸೊ ನೆಕ್ಸ್ಟ್ ಜನರಲ್ ಎಂಟ್ರೀಸ್ ಬರುತ್ತೆ. ಜನರಲ್ ಎಂಟ್ರೀಸ್ ದೇ ಆರ್ ನಾಟ್ ಕಾಮನ್ ಫಾರ್ ಯು. ಇದು ನಾನು ಓನ್ ಪರ್ಪಸ್ ಮಾಡ್ಕೊಟ್ಟಿರ್ತಕ್ಕಂಥ ಜನರಲ್ ಎಂಟ್ರಿ ಬೇಕಾದ್ರೆ ನೀವು ನಾನು ಕಳಿಸ್ಕೊಡ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಮೇತ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತೇ ಕಳಿಸ್ತೀನಿ. ಆ ಪ್ರಾಬ್ಲಮ್ಸ್ ಸಮೇತ ನೀವು ಬರೆದಿಟ್ಕೊಂಡಿರ್ಬೇಕು. ಯಾಕಂದ್ರೆ ಇಲ್ಲಿ ಸಾಲ್ವ್ ಮಾಡುವಾಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಾನು ಇಲ್ಲಿ ಬರೆಯಲ್ಲ, ತೋರಿಸಲ್ಲ, ನಿಮಗೆ ನಂಬರ್ ಹೇಳ್ತೀನಿ ಅಷ್ಟೇನೆ. ಆ ನಂಬರ್ ತಕ್ಕಂತೆ ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮೊದಲು ನಿಮ್ಮ ನೋಟ್ಸ್ ಅಲ್ಲಿ ನೀವು ಎಂಟ್ರಿ ಮಾಡ್ಕೊಂಡಿರ್ಬೇಕು, ಆಯ್ತಲ್ವಾ? ಇನ್ನು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಯಾವ ರೀತಿ ಮಾಡ್ತೀರಾ ಚಿಂತೆ ಬೇಡ, ಅದು ರಿಸ್ಕ್ ನಂದು. ಓಕೆ, ನಾನು ಇದರಲ್ಲೇ ನಿಮ್ಗೆ ಏನ್ ಮಾಡ್ತೀನಿ, ವಿಡಿಯೋನಲ್ಲೇ ಪ್ರಾಬ್ಲಮ್ಸ್ ಅನ್ನ ಬೋರ್ಡ್ ಮೇಲೆ ಸಾಲ್ವ್ ಮಾಡ್ದಂಗೆ ನೀವು ನಾನು ಚರ್ಚೆ ಮಾಡ್ತಾ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರೋಣ. ಓಕೆ, ಅವಾಗ ನೀವೆಲ್ಲ ಹೇಳ್ತಾ ಏನಲ್ಲ, ಆಡಿಯೋ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡೋದು ಬೇಡ. ಪ್ರತಿಯೊಬ್ರು ನೀವೇನ್ ಮಾತಾಡ್ತಾ ಇದ್ದೀರಾ, ನೀವೇನ್ ಕ್ವಶನ್ ಕೇಳ್ತೀರಾ ಪೂರ್ತಿನ ಕೇಳಿಸ್ಬೇಕು. ಆ ಕ್ವಶನ್ ಕೇಳಿದಾಗ್ಲೇನೆ ನಾನು ನಿಮ್ಗೆ ಆನ್ಸರ್ ಮಾಡ್ಲಿಕ್ಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ ಇಂದ ವಿಡಿಯೋ ಆಫ್, ಯಾರು ವಿಡಿಯೋನ ಓಪನ್ ಮಾಡಬಾರ್ದು. ಓಕೆ, ಗೋನಿ ಯಾರಿದು ನೋಡಿ, ಅವಾಗಿಂದ ವಿಡಿಯೋ ಆನ್ ಅಲ್ಲಿದೆ ಬಟ್ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ. ಓಕೆ, ಲಿವ್ ಇಟ್. ವಿಡಿಯೋ ಮಾಡ್ಕೊಳ್ಳೋದು, ಗಲಾಟೆ ಮಾಡ್ತಕ್ಕಂಥ, ಡ್ರಾ ಮಾಡ್ತಕ್ಕ, ನೀವು ಡ್ರಾ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಬೋರ್ಡ್ ಮೇಲೆ ಹೇಳ್ತೀನಿ. ಹೇಳಿದಲ್ಲ ಅವಾಗಲೇ, ಗೋನಿ ಒಬ್ಬನ್ ಡ್ರಾ ಮಾಡ್ದ, ಅರವಿಂದ್ ಡ್ರಾ ಮಾಡ್ದ, ನೇಮ್ ಕಾರ್ದೆ. ಓಕೆ, ಗೋಯಿನಿ ನೋಡು ವಿಡಿಯೋದಲ್ಲಿ ಇದೆಯಾ, ಹೇಳ್ತಾ ಇದೀನಿ, ನಾಪ್ಕ ಇಟ್ಕೋ. ವಿಡಿಯೋದಲ್ಲಿ ಇದೆಯಾ, ಸೈಲೆಂಟ್ ಆಗಿರೋ, ಕ್ವಶನ್ ಕೇಳೋ.
ಅವಾಗಲೇ ಮಾಡಿದೆ ನೀವು ಚೇಷ್ಟೆ ಮಾಡಕ್ಕೆ ಏನಾದ್ರು ಡ್ರಾಯಿಂಗ್ಸ್ ಹೋಗಿದ್ಯಾ ಗ್ರೂಪ್ ಇಂದ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡ್ಬಿಟ್ರೆ ನೆಕ್ಸ್ಟ್ ನೀನು ಯಾವ ಕ್ಲಾಸ್ಗೂ ಅಟೆಂಡ್ ಆಗಲ್ಲ. ಸ್ಕ್ರೀನ್ ಶೇರ್ ನನ್ನ ಹತ್ರ ಇರುತ್ತೆ. ನೀನು ಡ್ರಾ ಮಾಡಿರ್ತಕ್ಕಂಥದ್ದು ಡ್ರಾ ನೀನು ಏನು ಮಾಡಿದ್ಯಾ ಅಲಾಂಗ್ ವಿತ್ ಯುವರ್ ನೇಮು ಇರುತ್ತೆ, ಸ್ಕ್ರೀನ್ ಶಾಟ್ ತಗೊಳ್ತೀನಿ, ಫೋಟೋ ನನ್ನ ಹತ್ರ ಇರುತ್ತೆ, ನಾನು ಡಿಪೆಂಡ್ ಮಾಡ್ಕೊಳ್ತೀನಿ. ಅದೇ ಅಡ್ವಾನ್ಸ್ ಆಪ್ಷನ್ ನಾನು ಯೂಸ್ ಮಾಡೋದು. ನಾನು ಹೇಳ್ತಾ ಇದ್ದೀನಿ ಡ್ರಾ ಮಾಡಿದ ತಕ್ಷಣ ಇಂಥವನ್ನೇ ಡ್ರಾ ಮಾಡ್ದ ಅಂತ ಹೇಳ್ತಾ ಇದ್ದೀನಿ. ಜ್ಞಾಪಕ ಇಟ್ಕೊಳ್ಳಿ, ಸ್ಟೂಡೆಂಟ್ಸ್ ಬಿಹೇವ್ ಮಾಡೋಕಬೇಕಪ್ಪ, ಚೆನ್ನಾಗಿ ಓದ್ಕೊಳ್ಳಿ. ನೀವು ಓದ್ಕೊಳ್ಳೋರಿಗೆ ಏನು ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ, ಚೇಷ್ಟೆಗಳು ಮಾಡಿದ್ರೆ ನಾನು ಸಹಿಸ್ಕೊಳಕ್ ಹೋಗೋದಿಲ್ಲ. ಓಕೆನಾ? ಸೊ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ನೆಕ್ಸ್ಟ್ ಪೀರಿಯಡ್ ನಿಮ್ಗೆ ಯಾವಾಗ ಬರುತ್ತೆ ಟೈಮ್ ಟೇಬಲ್ ಪ್ರಕಾರ ಆ ಪೀರಿಯಡ್ ಅಲ್ಲಿ ಈಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನೋದ್ರೆ ಈ ಸ್ಟೇಟ್ಮೆಂಟ್ ನೋಡಿ, ಸ್ಟೇಟ್ಮೆಂಟ್ ಆಫ್ ಅಂಡರ್ಲೈಟರ್ಸ್ ಲೈಬಿಲಿಟಿ ಅಂತ ಈ ಸ್ಟೇಟ್ಮೆಂಟ್ ಮಾಡೋದಲ್ಲ. ಈಗ ಥಿಯರಿ ಏನ್ ಮಾಡಿದ್ದೀನಿ ಆ ಥಿಯರಿನ ಹೇಳ್ತಕ್ಕಂಥ ಎಲ್ಲಾ ರೂಲ್ಸ್ ಇಲ್ಲಿ ಬರುತ್ತೆ. ಸಿಂಪಲ್ ಇರುತ್ತೆ, ತಲೆ ಕೆಟ್ಕೊಳಕ್ ಹೋಗ್ಬೇಡಿ. ಬೇರೆ ಚಾಪ್ಟರ್ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಅ ಸಿಂಪ್ಲೆಸ್ಟ್ ಅಂಡ್ ಈಸಿಯೆಸ್ಟ್ ಒನ್ ಫಾರ್ ಯು. ಓಕೆ, ಸೊ ಥ್ಯಾಂಕ್ ಯು ಟು ಆಲ್. ಚೆನ್ನಾಗಿ ಕೋಪರೇಟ್ ಮಾಡಿದ್ರ. ಕಲೆಕ್ಟ್ ಮಾಡ್ತಕ್ಕಂಥದ್ದು ಡ್ರಾಯಿಂಗ್ ಮಾಡ್ತಕ್ಕಂಥದ್ದು ದಯವಿಟ್ಟು ಹೋಗ್ಬೇಡಿ. ಸ್ಕ್ರೀನ್ ಶೇರ್ ಮಾಡ್ಕೊಂಡು ಡ್ರಾ ಮಾಡಕ್ ಹೋಗ್ಬೇಡಿ. ಅನ್ನೆಸರಿಯಾಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ರೈಸ್ ಯುವರ್ ಕ್ವಶನ್ಸ್. ಕೇಳ್ತಾ ಇದ್ದಲ್ವಾ, ಆ ಕ್ವಶನ್ ಗೊತ್ತಾಗಿಲ್ಲ, ಅದು ಯಾವ ಎಕ್ಸ್ಪರ್ಟ್ ಲೆಕ್ಚರ್ ಇದ್ರೆ ತಗೊಳ್ಳಿ, ಅಡ್ವೈಸ್ ತಗೊಂಡು ಕ್ವಶನ್ಸ್ ಅನ್ನ ಹೇಳಿ, ನಾನೇನು ಎಲ್ಲೂ ರೆಫರ್ ಮಾಡ್ಲಿಕ್ಕೆ ಹೋಗಲ್ಲ, ನಿಮ್ಗೆ ಡೈರೆಕ್ಟ್ ಆನ್ಸರ್ ಕೊಡ್ತೀನಿ. ಆಯ್ತಲ್ವಾ? ಸೊ ನೆಕ್ಸ್ಟ್ ಹೇಳಿದಲ್ವಾ, ಈ ಚಾಪ್ಟರ್ ನಿಮಗೆ ಸೆಕ್ಷನ್ ಬಿ ನಲ್ಲಿ, ಸೆಕ್ಷನ್ ಸಿ ನಲ್ಲಿ ಒಂದು ಕ್ವಶನ್ ಇರುತ್ತೆ. ಒಂದು ಕ್ವಶನ್ ನೀವು ಈ ಫರ್ಮ್ ಅಂಡ್ ರೈಟಿಂಗು ಮತ್ತೆ ಓಪನ್ ಅಂಡ್ ರೈಟಿಂಗು ಈ ಎರಡರ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ. ಸೆಕ್ಷನ್ ಬಿ ನಲ್ಲಿ ಒಂದು ಇರುತ್ತೆ, ಯಾವ್ದೋ ಸಿಂಪಲ್ ಏನೋ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು, ಯಾವ್ದೋ ಸಿಂಪಲ್ ಆಗಿ ಕೊಡ್ತೀವಿ, ಎಲ್ಲಾ ಮಾಡಲು ತೋರಿಸ್ಕೊಡ್ತೀನಿ ನಾನು. ಸೆಕ್ಷನ್ ಏನಲ್ಲಿ ಇರುತ್ತೆ, ಏನೋ ಹೇಳಿದಲ್ಲ, ಅಂಡರ್ ರೈಟರ್ ಅಂದ್ರೇನೋ, ಅಂಡರ್ ರೈಟಿಂಗ್ ಅಗ್ರಿಮೆಂಟ್ ಅಂದ್ರೇನೋ, ಅಥವಾ ಕಂಪನೀಸ್ ಪ್ರಾವಿಷನ್ಸ್ ಏನು, ಅಥವಾ ಸೆಬಿದ ಗೈಡ್ಲೈನ್ಸ್ ಏನಿದೆ, ಅಥವಾ ಕಮಿಷನ್ ರೇಟ್ಸ್ ಯಾವಾಗ ಕಮಿಷನ್ ರೇಟ್ಸ್ ಎಷ್ಟು, ನಾನು ಏನ್ ಹೇಳಿದ್ನಿ ಇದೇ ವಿಷಯ, ಬೇರೆ ಇನ್ನೇನು ವಿಷಯ ನಿಮ್ಮ ಎಕ್ಸಾಮ್ ಅಲ್ಲಿ ಕೊಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಬಿಕಾಸ್ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್ ಹಿಯರ್. ಓಕೆ, ಟೆಕ್ಸ್ಟ್ ಬುಕ್ಕೋಸ್ಕರ ನಾನು ಕವರ್ ಮಾಡಿರ್ತಕ್ಕಂಥ ಅದನ್ನ ಸಿಂಪಲ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಲ್ಲಿ ಸಾರ್ಟ್ ಔಟ್ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಲ್ಲಿ ನೋಟ್ಸ್ ಅಲ್ಲ ಆಗಲಿ ಡಿಸ್ಕಷನ್ ಅಲ್ಲಿ ಮೋಸ ಇರೋದಿಲ್ಲ. ಓಕೆ, ಈಗ ಒಂದು 5 ಮಿನಿಟ್ಸ್ ನಿಮ್ಗೆ ಟೈಮ್ ಇದೆ. ನಾನು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡು ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ರೈಸ್ ಯುವರ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಸರ್ ಅಡ್ವಾಂಟೇಜಸ್ ಒಂದ್ಸತಿ ಮಾಡಿ ಸರ್. ಅಡ್ವಾಂಟೇಜಸ್ ಅಮ್ಮ? ಓಕೆ, ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಅಡ್ವಾಂಟೇಜಸ್ ಆರ್ ರಿಲೇಟೆಡ್ ದ ಕಂಪನಿ. ಅರ್ಥ ಆಯ್ತಲ್ವಾ? ಯಾರು ಕ್ವಶನ್ ಕೇಳಿದ್ದು? ಓಕೆ ಸರ್. ರೈಸ್ ಯುವರ್ ನೇಮ್, ಅಪ್ರಿಸಿಯೇಟ್ ಮಾಡ್ತೀನಿ. ನಿಮ್ಮ ನೇಮನ್ನ ಹೇಳಿದಾಗ ಇಂಥವ್ರೇ ಕೇಳಿದ್ರು ಅಂತಕ್ಕಂಥ ನಿಮ್ಮ ಇಂಟೆಲಿಜೆನ್ಸ್ ನನ್ಗೆ ಗೊತ್ತಾಗುತ್ತೆ. ಕ್ವಶನ್ ಕೇಳ್ತಕ್ಕಂಥವ್ರು ಸ್ಟಡಿ ಮಾಡ್ತಕ್ಕಂಥವ್ರು, ಯಾಕೆ ಆ ಸ್ಟಡಿ ಮಾಡ್ತಕ್ಕಂಥವ್ರಿಗೆ ಡೌಟ್ ಬರ್ತಕ್ಕಂಥದ್ದು. ನೆಗ್ಲಿಜೆನ್ಸ್ ಇರೋರಿಗೆ ಏನು ಗೊತ್ತಾಗಲ್ಲ, ಅವ್ರು ಯಾವ್ದು ಕ್ವಶನ್ ರೈಸ್ ಮಾಡ್ಲಿಕ್ಕೆ. ಇದು ಜ್ಞಾಪಕ ಇಟ್ಕೊಳ್ಳಿ, ಕ್ವಶನ್ ರೈಸ್ ಮಾಡ್ತಕ್ಕಂಥದ್ದು ತಪ್ಪಲ್ಲ. ದಟ್ ಶೋಸ್ ಯುವರ್ ಇಂಟೆಲೆಕ್ಚುಯಾಲಿಟಿ, ಇಂಟ್ರೆಸ್ಟ್ ಇನ್ ದ ಸ್ಟಡಿ. ಏನಮ್ಮ? ಸೊ ಇಲ್ಲಿ ಅಂಡರ್ ರೈಟಿಂಗ್ ಅಂತ ಹೇಳಿದಲ್ವಾ, ಇದು ಅಂಡರ್ ರೈಟಿಂಗ್ ಯಾರು ಸಂಬಂಧಪಟ್ಟಿರೋದು? ವೆದರ್ ಇಟ್ ಇಸ್ ದ ಪಬ್ಲಿಕ್ ಕಂಪನಿ ಆರ್ ದ ಪ್ರೈವೇಟ್ ಕಂಪನಿ? ಆನ್ಸರ್ ಮಾಡ್ಬೇಕೀಗ. ದೇರ್ ಆರ್ ಟೂ ಟೈಪ್ಸ್ ಆಫ್ ಪಬ್ಲಿಕ್ ಕಂಪನಿ ಮಾತ್ರ. ಯಾಕೆ? ಪ್ರೈವೇಟ್ ಕಂಪನಿ ಶೇರ್ಸ್ ಅನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶವಿಲ್ಲ. ಪಬ್ಲಿಕ್ ಕಂಪನಿ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾರೆ. ದೇರ್ಫೋರ್ ಇಲ್ಲಿ ಬರ್ತಕ್ಕಂಥ ಇಡೀ ಟಾಪಿಕ್ ಬರೀ ಪಬ್ಲಿಕ್ ಕಂಪನಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ, ಪ್ರೈವೇಟ್ ಕಂಪನಿಗೆ ಅಲ್ಲ. ಆಯ್ತಲ್ವಾ? ಈಗ ಅಂಡರ್ ರೈಟಿಂಗ್ ಅಂದ್ರೆ ಏನು? ಏನಂತ ಹೇಳಿದ್ರೆ ನಾನು, ವಾಟ್ ಯು ಮೀನ್ ಬೈ ಅಂಡರ್ ರೈಟಿಂಗ್? ಇಶ್ಯೂ ಆಫ್ ಶೇರ್ಸ್ ಥ್ರೂ ದ ಏಜೆಂಟ್ಸ್. ಏಜೆಂಟ್ಸ್ ಅನ್ನ ಅಂಡರ್ ರೈಟಿಂಗ್ ಅಂತ ಕರೆಯೋದು. ಅದೇನಮ್ಮ? ಜ್ಞಾಪಕ ಇದೆ ಹೇಳಿದ್ದು? ಎಸ್, ಇಶ್ಯೂ ಆಫ್ ಶೇರ್ಸ್ ಥ್ರೂ ದ ಏಜೆಂಟ್ಸ್ ಆರ್ ಮಿಡ್ಲ್ ಮನ್. ಆ ಏಜೆಂಟ್ಸ್ ಮಿಡ್ಲ್ ಮನ್ ಅನ್ನೇ ನಾವಿಲ್ಲಿ ಬ್ರೋಕರ್ಸ್ ಅಥವಾ ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಂಡರ್ ರೈಟರ್ ಅಂತ ಕರಿತೀವಿ. ಅಗ್ರಿಮೆಂಟ್ ಇಲ್ದೇನೆ ಶೇರ್ಸ್ ಅನ್ನು ಇಶ್ಯೂ ಮಾಡ್ಕೊಡ್ತೀನಪ್ಪ ಅಂತ ಬರೀ ಬಾಯ್ ಮಾತಲ್ಲಿ ಓರಲ್ ಆಗಿ ಬಂದ್ರೆ ಅವನ್ನ ಬ್ರೋಕರ್ ಅಂತ ಕರಿತೀವಿ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಈಗ ನಮ್ಗೆ ಬ್ರೋಕರ್ ಕ್ವಶನ್ ಇಲ್ಲಿ ಬರಲ್ಲ, ಅಂಡರ್ ರೈಟರ್ ಮಾತ್ರ ಬರ್ತಾರೆ. ಆದ್ರೆ ಕಂಪನಿ ಅಂಡರ್ ರೈಟರ್ಸ್ ಮುಖಾಂತರ ಶೇರ್ಸ್ ಅನ್ನ ಮಾರಾಟ ಮಾಡೋದ್ರಿಂದ ಕಂಪನಿಗೆ ಏನ್ ಬೆನಿಫಿಟ್ ಆಗತ್ತೆ, ಇದು ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ ಪಾಯಿಂಟ್ ಆಫ್ ದ ಕಂಪನಿ. ಆಯ್ತಾ? ಅಂಡರ್ ರೈಟರ್ ನಾವು ಲೆಕ್ಕ ತಗೊಳ್ಳಲ್ಲ, ಶೇರ್ ಹೋಲ್ಡರ್ಸ್ ಅನ್ನ ಲೆಕ್ಕ ತೆಗೆದುಕೊಳ್ಳೋದಿಲ್ಲ. ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಯು ಹ್ಯಾವ್ ಟು ಡಿಸ್ಕಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಕಂಪನಿ. ಶೇರ್ಸ್ ಅನ್ನ ಅಂಡರ್ ರೈಟರ್ಸ್ ಮುಖಾಂತರ ಮಾರಾಟ ಮಾಡೋದ್ರಿಂದ ಕಂಪನಿಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತಕ್ಕಂಥ ಫಸ್ಟ್ ಪಾಯಿಂಟ್ ನೋಡಿದ್ರೆ, ಅಶ್ಯೂರೆನ್ಸ್ ಆಫ್ ಅಡಿಕ್ವೇಟ್ ಫೈನಾನ್ಸ್. ಫೈನಾನ್ಸ್ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಬ್ರಾಕೆಟ್ ಅಂತ ಕ್ಯಾಪಿಟಲ್ ಅಂತ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ಕ್ಯಾಪಿಟಲ್ ನಮ್ಮ ಕಂಪನಿಗೆ ಬರುತ್ತೆ ಅಂತಕ್ಕಂಥದ್ದು ಯಾರಿಗೆ? ಕಂಪನಿ ಗೊತ್ತಾಗುತ್ತೆ. ಯಾಕೆ? ಶೇರ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕಿಂತ ಮೊದಲೇ ಕಂಪನಿ ಅಂಡರ್ ರೈಟರ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಅರ್ಥ ಆಗ್ತಾ ಇದೆಯಲ್ವಾ? ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಹೌ ಮೆನಿ ಶೇರ್ಸ್ ಆರ್ ಅಗ್ರೀಡ್ ಬೈ ದ ಅಂಡರ್ ರೈಟರ್, ಟು ದಟ್ ಎಕ್ಸ್ಟೆಂಟ್ ದ ಕಂಪನಿ ಇಸ್ ಗೋಯಿಂಗ್ ಟು ಗೆಟ್ ಅ ಕ್ಯಾಪಿಟಲ್ ಗ್ಯಾರಂಟೆಡ್.
ಆಯ್ತಲ್ವಾ? ಎಷ್ಟು ಶೇರ್ಸ್ ಅಗ್ರಿಮೆಂಟ್ ಆಗಿರುತ್ತೋ ಅಗ್ರೀಡ್ ನಂಬರ್ ಆಫ್ ಶೇರ್ಸ್ ಅಷ್ಟು ಕ್ಯಾಪಿಟಲ್ ಕಂಪನಿಗೆ ಬಂದೇ ಬರುತ್ತೆ. ಯಾಕೆ? ಮಾರಾಟ ಮಾಡ್ಲಿ ಮಾಡದೆ ಹೋಗ್ಲಿ. ಮಾರಾಟ ಮಾಡಕ್ಕಾಗಿಲ್ಲ, ಅಂಡರ್ ರೈಟರ್ಸ್ ಅವ್ನ ತಲೆ ಮೇಲೆ ಹಾಕೊಳ್ತಾನೆ. ಅವ್ನು ತನ್ನ ಸ್ವಂತಕ್ಕೆ ಇಟ್ಕೋಬೇಕು. ಯಾಕೆ? ಅಗ್ರಿಮೆಂಟ್ ಆಗಿಲ್ಲ, ಅವನು ಮಾರಾಟ ಆದ್ರೆ ಮಾಡ್ಕೊಂಡು ನೀನಾದ್ರೂ ಇಟ್ಕೋ, ಕಂಪ್ನಿಗೆ ದುಡ್ಡು ಕೊಡು. ಸೊ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಕಂಪನಿಗೆ ಇಷ್ಟೇ ಕ್ಯಾಪಿಟಲ್ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಆಗುತ್ತೆ. ದಟ್ ಇಸ್ ಅಶ್ಯೂರೆನ್ಸ್ ಇಸ್ ದೇರ್. ಆಯ್ತಲ್ವಾ? ಸೊ ಅಗ್ರಿಮೆಂಟ್ ಮುಖಾಂತರ ಕಂಪನಿಗೆ ಇಷ್ಟೇ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಇಶ್ಯೂ ಮಾಡ್ಲಿಕ್ಕೆ ಮೊದಲನೇ ಡಿಸೈಡ್ ಆಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಬೆನಿಫಿಟ್ ಆಫ್ ಎಕ್ಸ್ಪರ್ಟ್ ಅಡ್ವೈಸ್. ನಾನು ಮೊದಲು ಹೇಳಿದೆ, ಅಂಡರ್ ರೈಟರ್ಸ್, ಬ್ರೋಕರ್ಸ್, ಏಜೆಂಟ್ಸ್ ಅವರು ಈ ಒಂದು ಕಂಪನಿ ಮಾತ್ರ ಕೆಲಸ ಮಾಡಲ್ಲ, ಸಾವಿರಾರು ಅವ್ರ ಉದ್ಯೋಗ ಅಷ್ಟೇ, ಏಜೆನ್ಸಿ ಕೆಲಸ, ದಳ್ಳಾಳಿ ಕೆಲಸ. ಯಾವ ಕಂಪನಿಯ ಅವಕಾಶ ಸಿಕ್ಕಿದ್ರೆ ಅಲ್ಲೆಲ್ಲ ಇವ್ರು ಹೋಗ್ತಾರೆ, ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಶೇರ್ಸ್ ಅನ್ನು ಇಶ್ಯೂ ಮಾಡಿ ಕಮಿಷನ್ ಮುಖಾಂತರ ಇನ್ಕಮ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ರೀತಿ ಹಲವಾರು ಕಂಪನಿಗಳಲ್ಲಿ ಅಂಡರ್ ರೈಟಿಂಗ್ ಕೆಲಸ ಮಾಡಿ ಆ ಶೇರ್ ಕ್ಯಾಪಿಟಲ್ನ ಪ್ರಾಕ್ಟಿಕಲ್ ನಾಲೆಡ್ಜ್, ನಿಮ್ಮ ಕಂಪನಿ ಹೇಳ್ತಕ್ಕಂಥ ರೂಲ್ಸ್ ಅಲ್ಲ, ನೀವು ಸೆಬಿ ಹೇಳ್ತಕ್ಕಂಥ ಗೈಡ್ಲೈನ್ಸ್ ಅಲ್ಲ, ಪ್ರಾಕ್ಟಿಕಲ್ ನಿಜವಾಗ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಏನ್ ನಡೆಯುತ್ತೆ, ಏನ್ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥ ಅನುಭವ ಅವ್ರಿಗಿರುತ್ತೆ. ಅರ್ಥ ಆಗ್ತಿದ್ಯಾ? ಬಿಕಾಸ್ ಆಫ್ ದಟ್ ಸ್ಪೆಷಲ್ ನಾಲೆಡ್ಜ್ ಹೆಲ್ಡ್ ಬೈ ದ ಅಂಡರ್ ರೈಟರ್ಸ್, when they are act as an agent of a company, they are going to give a excellent idea to the company regarding the issue of shares. Okay, shares ಅನ್ನು ಯಾವ ರೆಫರ್ ಮಾಡಬೇಕು, ಕಮಿಷನ್ ಎಷ್ಟಿರಬೇಕು, ಇಶ್ಯೂ ಪ್ರೈಸ್ ಎಷ್ಟಿರಬೇಕು, ಯಾವ ಏರಿಯಾನ ನೀವು ಕವರ್ ಮಾಡ್ಕೋಬೇಕು ಅಂತ ಕಂಪನಿಗೆ ಗೊತ್ತಿಲ್ಲದೆ ಇರತಕ್ಕಂತ ಒಂದು ಐಡಿಯಾವನ್ನ, ಒಂದು ನಾಲೆಡ್ಜ್ ಅನ್ನ ಈ ಅಂಡರ್ ರೈಟರ್ಸ್ ಕಂಪನಿ ಕೊಡ್ತಾರೆ. ಸೊ ಅದು ಸೆಕೆಂಡ್ ಪಾಯಿಂಟ್ ಆಯ್ತು, ಬೆನಿಫಿಟ್ ಆಫ್ ಎಕ್ಸ್ಪರ್ಟ್ ಅಡ್ವೈಸ್ ಅಂತ. ಬಿಕಾಸ್ ಅಂಡರ್ ರೈಟರ್ಸ್ ಆರ್ ಎಕ್ಸ್ಪರ್ಟೈಸ್ಡ್ ಪೀಪಲ್. Okay, and the company is going to get a support of that expertise people, means they are going to get a expert advice. Next, increase in the goodwill of the company. Goodwill company ಆಗುತ್ತೆ. ಏನು goodwill ಅಂದ್ರೆ ನೀವು ಆಲ್ರೆಡಿ PUC ನಲ್ಲಿ ಸ್ಟಡಿ ಮಾಡಿದ್ದೀರಾ. ಓಕೆ, ಇಲ್ಲಿ ಒಂದು ಚಾಪ್ಟರ್ ಇದೆ, ವ್ಯಾಲ್ಯೂಯೇಷನ್ ಆಫ್ goodwill ಅಂತ. ಅಲ್ಲಿ ನೋಡೋಣ. goodwill in the sense ವ್ಯಾಲ್ಯೂ ಅಟ್ಯಾಚ್ಡ್ ಫಾರ್ ದ ಗುಡ್ ನೇಮ್ ಆಫ್ ದ ಕಂಪನಿ. ಕಂಪನಿ ಮಾರ್ಕೆಟ್ ಅಲ್ಲಿ ಹೆಸರು ಗಳಿಸ್ಕೊಡುತ್ತೆ, ಹೆಸರಿಗೇನೆ ಅಷ್ಟು ಬೆಲೆನ ಕಟ್ತೀವಿ, ಅದನ್ನ ಗುಡ್ವಿಲ್ ಅಂತ ಕರಿತೀವಿ. ಯಾವಾಗ ನೀವು ಅಂಡರ್ ರೈಟರ್ಸ್ ಅನ್ನ ತೆಗೆದುಕೊಳ್ತೀರಾ, ಅಂಡರ್ ರೈಟರ್ ತೆಗೆದುಕೊಂಡಾಗ ಕಂಪ್ನಿ ಶೇರ್ಸ್ ಇಶ್ಯೂ ಆಗುತ್ತೆ. ಆ ಕಂಪ್ನಿ ಶೇರ್ಸ್ ನೀವು ಕಂಪ್ನಿ ಇರ್ತಕ್ಕಂಥ ಆ ಒಂದು ಲಿಮಿಟೆಡ್ ಏರಿಯಾನೇ ಅಲ್ಲ, ಇಡೀ ಪ್ರಪಂಚಕ್ಕೆ ಹೋಗ್ಬೋದು ಅದು. ಓಕೆ, ಸೊ ಇಡೀ ಪ್ರಪಂಚಕ್ಕೆ ಹೋಗೋದ್ರಿಂದ ಏನಾಗುತ್ತೆ, ನಿಮ್ಮ ಕಂಪನಿ ಹೆಸರು ಹೆಚ್ಚಿನ ಭೂಭಾಗಕ್ಕೆ ಹರಡುತ್ತೆ, ಸ್ಪ್ರೆಡ್ ಆಗುತ್ತೆ. ನೇಮ್ ಏನಾಗುತ್ತೆ, ಈಸಿಯಾಗಿ ಅಡ್ವರ್ಟೈಸ್ಮೆಂಟ್ ಆಗ್ಬಿಡುತ್ತೆ. ಅಡ್ವರ್ಟೈಸ್ಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂಡರ್ ಡಿಫ್ರೆಂಟ್ ಏರಿಯಾಸ್ ಇಂದ ನಾವು ಅಂಡರ್ ರೈಟರ್ಸ್ ಅನ್ನು ತೆಗೆದುಕೊಂಡಿದ್ರೆ ಆ ಎಲ್ಲಾ ಏರಿಯಾಗಳಲ್ಲಿ ಇವ್ರು ಶೇರ್ಸ್ ಅನ್ನ ಮಾರಾಟ ಮಾಡಕ್ ಹೋಗೋದ್ರಿಂದ ಪುಕ್ಕಟೆಯಾಗಿ ನಿಮ್ಮ ಕಂಪನಿ ನೇಮ್ ಸ್ಪ್ರೆಡ್ ಆಗುತ್ತೆ. ಆ ಸ್ಪ್ರೆಡ್ ಆಯ್ತು ಅಂದ್ರೆ ಸಾಕು, ಆಟೋಮೆಟಿಕ್ ವಾಟ್ ವಿಲ್ ಹ್ಯಾಪನ್, ದ ನೇಮ್ ಆರ್ ರೆಪ್ಯುಟೇಷನ್ ವಿಲ್ ದ ಕಂಪನಿ. ನೆಕ್ಸ್ಟ್ ಕ್ಯಾಪಿಟಲ್ ಬರುತ್ತೆ. ನಿಮ್ಗೆ ಗೊತ್ತಿದೆ, ಈ ಏನೋ ಕ್ಯಾಪಿಟಲ್ ಬಂತು, ನ್ಯೂ ಟೆಕ್ನಾಲಜಿನ ಬಳಸ್ಕೊಳ್ತಾರೆ, ನ್ಯೂ ಮೆಷಿನ್ಸ್ ಅನ್ನ ತರ್ತಾರೆ, ಪ್ರೊಡಕ್ಷನ್ ಸ್ಪೀಡ್ ಜಾಸ್ತಿ ಆಗ್ಬಿಡುತ್ತೆ, ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಬಿಡುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ, ಚೀಪರ್ ರೇಟ್ ಸೇಲ್ ಮಾಡ್ತಾನೆ. ಚೀಪರ್ ರೇಟ್ ಸೇಲ್ಸ್ ಮಾಡಿದ್ರೆ ವ್ಯಾಲ್ಯೂಮ್ ಆಫ್ ಸೇಲ್ಸ್ ಜಾಸ್ತಿ ಆಗ್ಬಿಟ್ಟು ಪ್ರಾಫಿಟ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಪ್ರಾಫಿಟ್ ಜಾಸ್ತಿ ಆದ್ರೆ ಸಾಕು, ಇಮಿಡಿಯೇಟ್ ಆಗಿ ಹೇಳ್ತೀವಿ ದೇರ್ ಇಸ್ ಎ ಗುಡ್ ವೆರಿ ಗುಡ್ ವಿಲ್ ವ್ಯಾಲ್ಯೂ ಆಫ್ ದ ಕಂಪನಿ ಅಂತ ಹೇಳ್ತಾರೆ. ಓಕೆ, ಸೊ ದೇರ್ ಫಾರ್ ವಿತ್ ದಿ ಹೆಲ್ಪ್ ಆಫ್ ದಿಸ್ ಶಿರೀಷಾ ಎಸ್, ಮಾಡ್ತಾ ಇದೆಯಾ? ಓಕೆ, ಸೊ ಗುಡ್ ವಿಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನಿದೆ, ಜಿಯೋಗ್ರಫಿಕಲ್ ಡಿಸ್ಪರ್ಷನ್. ನಾವು ಯಾವಾಗ ಹೇಳಿದೆ, ಈ ಯಾರು ಅಂಡರ್ ರೈಟರ್ಸ್ ಬೇರೆ ಬೇರೆ ದೇಶಗಳಿಂದ ಬಂದಿರೋದ್ರಿಂದ ಬೇರೆ ಬೇರೆ ದೇಶಗಳನ್ನ ನಿಮ್ಮ ಬಿಸ್ನೆಸ್ಗೆ ನೀವು ಕವರ್ ಮಾಡ್ಕೊಳಕ್ ಅವಕಾಶ ಆಗುತ್ತೆ. ದಟ್ ಈಸ್ ಜಿಯೋಗ್ರಾಫಿಕಲ್, ಪ್ರಾದೇಶಿಕ ಏನೋ ಡಿಸ್ಪರ್ಷನ್ ಅಂದ್ರೆ ಹರಡ್ಕೊಂಡು ಹೋಗ್ತಕ್ಕಂಥ ಪ್ರಾದೇಶಿಕ ಹರಡುವಿಕೆ ನಿಮಗೆ ಈಸಿಯಾಗಿ ಸಿಗುತ್ತೆ. ನೀವು ರಿಸ್ಕ್ ತಗೊಳ್ಳೋಂಗಿಲ್ಲ. ದಟ್ ರಿಸ್ಕ್ ಇಸ್ ಟು ಬಿ ಟೇಕನ್ ಓವರ್ ಬೈ ದ ಅಂಡರ್ ರೈಟರ್ಸ್ ಫ್ರಮ್ ಡಿಫರೆಂಟ್ ಜಿಯೋಗ್ರಫಿಕಲ್ ಏರಿಯಾಸ್. ನೆಕ್ಸ್ಟ್, ಸರ್ವಿಸಸ್ ಟು ದ ಪ್ರಾಸ್ಪೆಕ್ಟಿವ್ ಬೈಯರ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಅಂದ್ರೆ ಯಾರು ಶೇರ್ಸ್ ಅನ್ನ ಕೊಂಡ್ಕೊಳ್ತಾರೆ, ಪ್ರತಿಯೊಬ್ಬ ಷೇರುದಾರನಿಗೂ ನೀವು ಕಂಪನಿಯವರು ನೀವು ಹೋಗಿ ಅವ್ರಿಗೆ ಅಸಿಸ್ಟೆನ್ಸ್ ಮಾಡ್ತಕ್ಕಂಥದ್ದು, ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು, ಅವ್ರು ಬೇಕಾದ ಸರ್ವಿಸ್ ಅನ್ನು ನೀವು ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಪರವಾಗಿ ಅಂಡರ್ ರೈಟರ್ಸ್ ಕೆಲಸ ಮಾಡೋದ್ರಿಂದ ಈ ಅಂಡರ್ ರೈಟರ್ಸ್ ಪ್ರತಿಯೊಬ್ಬ ಶೇರ್ ಹೋಲ್ಡರ್ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ತಾನೆ. ಅವ್ರ ಮನೆಗೆ ಹೋಗ್ತಾನೆ, ಅಪ್ಲಿಕೇಶನ್ಸ್ ಕಂಪನಿ ಬಗ್ಗೆ ಅವನು ಅಡ್ವೈಸ್ ಅನ್ನ ಕೊಡ್ತಾನೆ. ಆ ಕೊಂಡ್ಕೊಳ್ಳೋದನ್ನ ಕಂಪನಿಯಲ್ಲಿ ಶೇರ್ಸ್ ಅನ್ನ ಕೊಂಡ್ಕೊಳ್ಳೋದು ಏನ್ ಬೆನಿಫಿಟ್ ಆಗ್ತದೆ, ಪ್ರತಿಯೊಂದು ಕಂಪನಿಯ ಪೂರ್ಣ ಮಾಹಿತಿಯನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮುಖಾಂತರ, ಪರ್ಸನಲ್ ಕಾಂಟ್ಯಾಕ್ಟ್ ಮುಖಾಂತರ ಹೇಳೋದ್ರಿಂದ ಏನಾಗುತ್ತೆ, ಆ ಪರ್ಚೇಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಸೇವೆಯನ್ನ ಕೊಟ್ಟಂಗಾಗುತ್ತೆ. ಎಕ್ಸಾಂಪಲ್, ನೀವು ಡ್ಯೂರಬಲ್ ಗುಡ್ಸ್ ಅನ್ನ ನೋಡ್ಬೋದು. ಆ ಡ್ಯೂರಬಲ್ ಗುಡ್ಸ್ ಅನ್ನು ನೀವೇನಾದ್ರೂ ಕೊಂಡ್ಕೊಂಡ್ರೆ ಆ ವಸ್ತು ಅಂತಂದ್ರೆ ನಿಮ್ಮ ಮನೆ ಅವರೇ ಇನ್ಸ್ಟಾಲ್ ಮಾಡ್ಕೊಡ್ತಾನೆ, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಕೊಡ್ತಾನೆ. ಆಫ್ಟರ್ ಸೇಲ್ ಸರ್ವಿಸ್, ಸೇಲ್ ಮಾಡಿ ನೀವು ಬಳಸ್ತಾ ಇದ್ದಾಗ ಏನಾದರೂ ತೊಂದರೆ ಆಯ್ತು, ಆ ಸರ್ವಿಸ್ ಅವರೇ ತಂದು ಕೊಡ್ತಾರೆ. ಅಂದ್ರೆ ಆ ಗ್ರಾಹಕರಿಗೆ ಒಳ್ಳೆ ಸೇವೆಯನ್ನು ಕೊಡ್ತಕ್ಕಂಥ ಅವಕಾಶ ಇಲ್ಲಿ ಸಿಗುತ್ತೆ. ಯಾಕೆ, ಕಂಪನಿ ಇರ್ತಕ್ಕಂಥದ್ದು, ಕಂಪನಿಯಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಸು ಅಥವಾ ಶೇರ್
ಮ್ಯಾನೇಜರ್ಸ್ ಮನೆಗಳಿಗೆ ಹೋಗ್ಬಿಟ್ಟು ಅಂದ್ರೆ ಶೇರ್ ಹೋಲ್ಡರ್ಸ್ ಹತ್ರ ಹೋಗಿ ಕೆಲಸ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಡರ್ ರೈಟರ್ಸ್ ಇರೋದ್ರಿಂದ ಕಂಪನಿ ಅಂಡರ್ ರೈಟರ್ಸ್ ಮುಖಾಂತರ ಷೇರುದಾರರ ಬಳಿಗೆ ನೇರ ಸಂಪರ್ಕವನ್ನ ಹೊಂದಿ ಷೇರುದಾರರಿಗೆ ಏನೇನು ಅನುಕೂಲ ಬೇಕೋ ಎಲ್ಲ ಅನುಕೂಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ನೋಡಿ ಯಾರು ಮಾತಾಡ್ತಾ ಇದ್ದಾರೆ. ಓಕೆ, ಸೊ ದೇ ಆರ್ ದ ಅಡ್ವಾಂಟೇಜಸ್. ಎನಿ ಮೋರ್ ಡೌಟ್ಸ್ ಬೇರೆ ಯಾರಿಗಾದ್ರು? ನಾಟ್ ಹೇಳಮ್ಮ. ಸುಚಿತ್ರ ಬಿಜಿ ಇನ್ನು ಕ್ಲಾಸ್ ಎಂಡ್ ಆಗ್ತದೆ, ಈಗ ಅಡ್ಮಿಟ್ ಅಂತ ಕೇಳ್ತಾ ಇದ್ದಾರೆ. ಶರತ್, ಎಲ್ಲ ಶರತ್ ಆರಾಮಾಗಿ ಮಲಗಿದ್ಯಾ? ಪಕ್ಕದಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ. ಶರತ್ ಎಂ ಜಿ ಕೇಳಿಸ್ತಾ ಇದೀನಾ? ಸರ್. ಹಾ, ಸ್ವಲ್ಪ ಪಕ್ಕದಲ್ಲಿ ಮಾತಾಡೋಣ ಅವಾಯ್ಡ್ ಮಾಡು. ಎನಿ ಡೌಟ್ಸ್? ಯಾರೊಬ್ರು ರೈಸ್ ಮಾಡಿದ್ರು, ಅಡ್ವಾಂಟೇಜಸ್ ಹೇಳಿದ್ದೀನಿ. ಮಿಕ್ಕ ಯಾರಿಗಾದ್ರು ಥಿಯರಿ ಪಾರ್ಟ್ ಅಲ್ಲಿ ಏನಾದ್ರು ಇದು ಡೌಟ್ಸ್ ಇದ್ರೆ ಕೇಳಿ. ಇಲ್ಲಾಂದ್ರೆ ಸೆಷನ್ ಕ್ಲೋಸ್ ಮಾಡ್ತೀನಿ. 11 ಆಯ್ತು. ನಿಮ್ಗೆ ನೆಕ್ಸ್ಟ್ ಅವರ್ ಏನಿದೆ ಕ್ಲಾಸು? ಇದೆ 11 ಅವ್ರು ಸ್ಟಾರ್ಟ್ ಮಾಡ್ತಾರೆ. ಈಗ ನಾನು ಎಂಡ್ ಮಾಡ್ತೀನಿ. ಥಿಯರಿ ಮುಗಿದಿದೆ. ನಿಮ್ಗೆ ಇನ್ನೊಂದು 2 minutes ಟೈಮ್ ಕೊಡ್ತೀನಿ. ರೈಸ್ ಯುವರ್ ಕ್ವಶನ್. ನೋಡಿ, PDF ಕಳಿಸಿದ್ರೆ ನೋಡ, ಗ್ರೂಪ್ ಅಲ್ಲಿ ಇದೆ. PDF ಅಲ್ಲ, PDF ಇಲ್ಲ, ಓಪನ್ ಇದೆ, ತಗೋಬಹುದು ನೀವು. PDF ನಾನು ಕನ್ವರ್ಟ್ ಮಾಡಿಲ್ಲ, ಡೈರೆಕ್ಟ್ ವರ್ಡ್ಸ್ ಎಲ್ಲ ಕಳಿಸಿದ್ದೀನಿ. ಸಿ ಇನ್ ಯುವರ್ ಗ್ರೂಪ್ ಇದೆ ನೋಡಿ. ಗ್ರೂಪ್ ಅಲ್ಲಿ ಫುಲ್ ಸಿಲೆಬಸ್ ಇದೆ. ಮತ್ತೆ ಹ್ಯಾಂಡ್ರೈಟಿಂಗ್ ಆಫ್ ಶೇರ್ಸ್ ಇವತ್ತೇ ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡಿದೆ, ಇಷ್ಟು ಅಲ್ಲಿದೆ. ಓಕೆನಾ? ಕ್ಲೋಸ್ ಕ್ಲಾಸ್ ಟುಡೇ. ಆಮೇಲೆ ನಿಮ್ಮ ರೆಸ್ಪಾನ್ಸ್ ಅರ್ಥ ಆಗ್ತಿದ್ಯಾ ಇಲ್ವಾ, ಇಲ್ಲ ಹೇಳ್ತಕ್ಕಂಥ ಏನೋ ಸ್ಪೀಡ್ ಆಗತ್ತಾ, ಇಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾದ್ರು ಇದೆಯಾ ಅಂತಕ್ಕಂಥದ್ದು ಏನಾದ್ರು ಇದ್ರೆ ಗ್ರೂಪಲ್ಲಿ ಹಾಕ್ಬೇಡಿ. ಗ್ರೂಪಲ್ಲಿ ಹಾಕಿದ್ರೆ ಏನಂತೆ ಅದೆಲ್ಲರಿಗೂ ಡಿಸ್ಕ್ಲೋಸ್ ಆಗುತ್ತೆ. ಒಂದು ಮೆಸೇಜ್ ಮಾಡಿ ನನ್ನ ಪರ್ಸನಲ್ ನಂಬರ್ಗೆ, ಆಯ್ತಲ್ವಾ? ನಾನು ಯಾವ್ದು ತಪ್ಪಾಗಿ ತಿಳ್ಕೊಳ್ಳೋದು ನೋಡಿ, ಹೇಳಿದ್ನಲ್ಲ, ಈ ಡ್ರಾ ಮಾಡ್ತಕ್ಕಂಥದ್ದು ಗಲಾಟೆ ಮಾಡಿದ್ರೆ ನನಗೆ ನಾನು ಹೇಳ್ತಾ ಇದ್ದೀನಿ. ಸಬ್ಜೆಕ್ಟ್ ಬಗ್ಗೆ ನೀವೆಷ್ಟು ಕ್ವಶನ್ ರೈಸ್ ಮಾಡಿದ್ರೆ ಅಷ್ಟು ನನಗೆ ಫೇವರೇಟ್ ಸ್ಟೂಡೆಂಟ್ಸ್. ಓಕೆ, ಏನೇ ಡೌಟ್ ಇರಲಿ ಕೇಳಿ ಹೇಳ್ಕೊಡ್ತೀನಿ. ಈ ಚಾಪ್ಟರ್ ಯಾವಾಗಲೂ ಆಗಿರ್ಬೋದು, ಬೇರೆ ಚಾಪ್ಟರ್ ಹೋಗಿರ್ತೀನಿ. ಬೇರೆ ಚಾಪ್ಟರ್ ಹೋಗಿದ್ದಾಗ ಈ ಚಾಪ್ಟರ್ ಸ್ಟಡಿ ಮಾಡೋವಾಗ ಏನಾದ್ರು ಡೌಟ್ ಇತ್ತು, ಟೀಚ್ ಮಾಡೋವಾಗ ನಿಮ್ಮ ಹೇಳಿ ಸರ್ ನಂಗೆ ಇಂಥ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಅವಾಗ ಎಲ್ರಿಗೂ ಗೊತ್ತಾಗುತ್ತೆ, ಕ್ವಶನ್ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ಟುಡೇಸ್ ಕ್ಲಾಸ್. ಲೆಟ್ ಯು ಸಿ ದ ನೆಕ್ಸ್ಟ್ ಕ್ಲಾಸ್ ಆಸ್ ಪರ್ ಯುವರ್ ಟೈಮ್ ಟೇಬಲ್ ಟು ಬಿ ಗಿವನ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. Thank you, sir. Thank you, sir. Thank you to all.